ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಫೈನಲ್ ಇಯರ್ BA ಅಥವಾ ಅಂತಿಮ BA ಅವರಿಗೆ ಸಂಬಂಧಪಟ್ಟಂತೆ ಸಮಾಜಶಾಸ್ತ್ರದಲ್ಲಿ ಸಾಮಾಜಿಕ ಚಿಂತನೆಯ ಆಚಾರ್ಯರ ಕುರಿತು ನೋಡ್ತಾ ಇದ್ವಿ. ಕೋರ್ಸ್ 5 ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಬ್ಲಾಕ್ 1 ಈಗ ಆಲ್ರೆಡಿ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಬ್ಲಾಕ್ 2ನಲ್ಲಿ ನಾವೀಗ ಹಿಂದಿನ ವಿಡಿಯೋದಲ್ಲಿ ಫ್ರೆಡ್ರಿಚ್ ಹೆಗೆಲ್ ಅವರ ಬಗ್ಗೆ ಕೂಡ ನೋಡಿದ್ವಿ. ನೆಕ್ಸ್ಟ್ ಘಟಕ 8 ಲಿಯೋನಾರ್ಡ್ ಟ್ರೆಲಾವ್ನಿ ಹಾಬ್ ಹೌಸ್ ಅಂತ ಇದೆ. ಆದರೆ ಅವರ ಬಗ್ಗೆ ಪ್ರಶ್ನೆಗಳನ್ನು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದು ಕೇಳಿದಂತಿಲ್ಲ, ಹಾಗಾಗಿ ನಾನು ಅದನ್ನು ಮಾಡ್ತಾ ಇಲ್ಲ. ನಾನು ಹೇಳಲಿಲ್ಲ ಅಂತ ನೀವು ಅದನ್ನು ಓದೋದು ಬಿಡಬೇಡಿ, ಎಲ್ಲದನ್ನು ಕೂಡ ಓದಬೇಕಾಗತ್ತೆ. ನಾನು ಕ್ವಶನ್ ಪೇಪರಲ್ಲಿ ಏನಿತ್ತು, ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಏನಿತ್ತು, ರಿಪೀಟಾಗಿ ಯಾವೆಲ್ಲ ಪ್ರಶ್ನೆಗಳು ಬಂದಿತ್ತು ಅದನ್ನು ಮಾತ್ರ ನಾನು ಹೇಳ್ತಾ ಹೋಗ್ತಿರೋದು. ಹಾಗಾಗಿ ಇದನ್ನು ಫಾಲೋ ಮಾಡೋದರ ಜೊತೆಗೆ ನೀವು ಕೂಡ ಓದಬೇಕಾಗತ್ತೆ. ನಾನಿಲ್ಲಿ ಯಾವುದಾದ್ರೂ ಚಾಪ್ಟರ್ನ ಸ್ಕಿಪ್ ಮಾಡಿದ್ರೆ ನೀವು ಅದನ್ನು ಓದ್ಕೊಳ್ಳಿ. ಈಗ ನೆಕ್ಸ್ಟ್ ಘಟಕ 9 ನಿಕೋಲೋ ಮೆಕೈವಲ್ಲಿ ಬಗ್ಗೆ ಕೂಡ ನಾವು ನೋಡಿದ್ವಿ. ನೆಕ್ಸ್ಟ್ ಘಟಕ 10 ಅಗಸ್ಟ್ ಕಾಮ್ಟೆ. ಅಗಸ್ಟ್ ಕಾಮ್ಟೆ ಇದು ತುಂಬ ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಚಾಪ್ಟರ್ ಆಗುತ್ತೆ. ಯಾಕೆ ಅಂತಂದರೆ ಅಗಸ್ಟ್ ಕಾಮ್ಟೆ ನಮ್ಮ ಸಮಾಜಶಾಸ್ತ್ರದ ಪಿತಾಮಹ ಆಗಿರ್ತಾರೆ. ಹಾಗಾಗಿ ನಾವು ಇವ್ರ ಬಗ್ಗೆ ತಿಳ್ಕೊಡ್ಲೇಬೇಕಾಗತ್ತೆ. ಇವ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇದು ಕನ್ಫರ್ಮ್ ಆಗಿ ಕೇಳುವಂತಹ ಒಂದು ಟಾಪಿಕ್ ಆಗಿರೋದ್ರಿಂದ ನಾವು ಇದನ್ನ ಡೀಟೇಲ್ ಆಗಿ ಕಂಪ್ಲೀಟಾಗಿ ನೋಡಬೇಕಾಗತ್ತೆ. ಅಗಸ್ಟ್ ಕಾಮ್ಟೆಯವರ ಬಗ್ಗೆ ಏನೆಲ್ಲ ಪ್ರಶ್ನೆಗಳು ಬಂದಿತ್ತು ಅಂತಂದರೆ, ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದಾಗ ಅಗಸ್ಟ್ ಕಾಮ್ಟೆಯವರ ವಿಜ್ಞಾನಗಳ ಶ್ರೇಣಿ ಬಗ್ಗೆ ಕೇಳಿದರು, 3 ಹಂತದ ನಿಯಮದ ಬಗ್ಗೆ ಕೇಳಿದರು, ಭೌತಿಕ ಹಿನ್ನೆಲೆಯ ಬಗ್ಗೆ ಕೇಳಿದರು, ಅದರ ಜೊತೆಗೆ ಮಾನವತೆಯ ಧರ್ಮದ ಬಗ್ಗೆ ಕೂಡ ಅವರು ಕೇಳಿದರು. ಅಗಸ್ಟ್ ಕಾಮ್ಟೆಯವರ ಕುರಿತಾಗಿ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಏನು ಕೊಟ್ಟಿದ್ದಾರಲ್ಲ ಅದೆಲ್ಲ ಕಾನ್ಸೆಪ್ಟ್ಗಳ ಮೇಲೆ ಕೂಡ ಪ್ರಶ್ನೆಗಳನ್ನು ತೆಗೆದಿದ್ದಾರೆ. ಹಾಗಾಗಿ ಇದೊಂದು ಚಾಪ್ಟರ್ನ ನಾವು ಕಂಪ್ಲೀಟಾಗಿ ಓದಲೇಬೇಕಾಗತ್ತೆ. ಈಗ ನಾವು ಮೊದಲಿಗೆ ಅಗಸ್ಟ್ ಕಾಮ್ಟೆಯವರ ಭೌತಿಕ ಹಿನ್ನೆಲೆಯನ್ನು ನೋಡೋದಾದರೆ ಅಥವಾ ಅವರ ಜೀವನವನ್ನು ಹೇಗಿತ್ತು ಅಂತ ಹೇಳಿ ನೋಡೋದಾದರೆ, ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಭೌತಿಕ ಹಿನ್ನೆಲೆ ಅಂತ. ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ 5 ಅಂಕಕ್ಕೆ ಪ್ರಶ್ನೆಗಳನ್ನು ಸಹ ಕೇಳಿದರು ಇದರ ಕುರಿತಾಗಿ. ಇಲ್ಲಿ ಮುಖ್ಯವಾದಂಥ ಅಂಶಗಳು ಏನಿರುತ್ತೆ ಅದನ್ನು ನಾವು ನೋಡಬೇಕಾಗತ್ತೆ. ಅಗಸ್ಟ್ ಕಾಮ್ಟೆ ಅವರ ಜೀವನ ಹೇಗಿತ್ತು ಅಥವಾ ಅವರು ಹೇಗೆ ಬದುಕಿದ್ರು ಅನ್ನೋದರ ಬಗ್ಗೆ ನಾವು ಭೌತಿಕ ಹಿನ್ನೆಲೆಯಲ್ಲಿ ತಿಳ್ಕೊಳ್ತೀವಿ. ಅಗಸ್ಟ್ ಕಾಮ್ಟೆ ಅವರು ಜನವರಿ 1, 1798ರಲ್ಲಿ ದಕ್ಷಿಣದ ಫ್ರಾನ್ಸ್ ನಗರದ ಮಾಂಟಾಪೆಲ್ಲಿಯಾರ್ನಲ್ಲಿ ಜನಿಸಿದ್ರು ಅಂತ ಹೇಳ್ಬೋದಾಗಿರುತ್ತೆ. ಇವರೊಬ್ಬ ತತ್ವಜ್ಞಾನಿ, ಜೊತೆಗೆ ಸಮಾಜಶಾಸ್ತ್ರದ ಸ್ಥಾಪಕ ಅಥವಾ ಪಿತಾಮಹ ಅಂತ ಹೇಳಿ ಕರೆಯಲಾಗುತ್ತೆ. ನಾವು ಈಗಾಗಲೇ 2 ವರ್ಷಗಳ ಅಭ್ಯಾಸದಲ್ಲಿ ಸಮಾಜಶಾಸ್ತ್ರದ ಪಿತಾಮಹ ಅಗಸ್ಟ್ ಕಾಮ್ಟೆ ಅನ್ನೋದು ನಮಗೆ ಗೊತ್ತು. ಯಾಕೆ ಅವ್ರನ್ನ ಸಮಾಜಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರಿತೀವಿ ಅಂತಂದರೆ, ಅವರು ಸಮಾಜಶಾಸ್ತ್ರ ಅನ್ನುವಂತಹ ಪದವನ್ನು ಬಳಕೆಗೆ ತಂದಿದ್ರು. ಹಾಗಾಗಿ ನಾವು ಈ ಅಗಸ್ಟ್ ಕಾಮ್ಟೆಯವರನ್ನ ಸಮಾಜಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರಿತೀವಿ. ನಾವು ಈ ಹಿಂದೆ ನೋಡಿದಂತಹ ಎಲ್ಲ ಸಾಮಾಜಿಕ ಚಿಂತಕರು ಏನಿದ್ರು ಅವರೆಲ್ಲರೂ ಕೂಡ ಸಮಾಜಶಾಸ್ತ್ರದ ಬಗ್ಗೆನೇ ವಿಚಾರಗಳನ್ನು ತಿಳಿಸಿದ್ದಾರೆ. ಆದರೆ ಅವರು ಅಧ್ಯಯನ ಮಾಡಿದ್ದು ಯಾವುದರಲ್ಲಿ, ತತ್ವಶಾಸ್ತ್ರದ ಅಡಿಯಲ್ಲಿ ಅಥವಾ ಮಾನವಶಾಸ್ತ್ರದ ಅಡಿಯಲ್ಲಿ ಅವರು ಅಧ್ಯಯನವನ್ನು ಮಾಡಿದರು ಅಥವಾ ಚಿಂತನೆಯನ್ನು ಮಾಡಿದರು. ಆದರೆ ಅಗಸ್ಟ್ ಕಾಮ್ಟೆ ಅನ್ನುವಂಥವರು ಸಮಾಜಶಾಸ್ತ್ರ ಅನ್ನುವಂಥ ಪದವನ್ನು ಮೊದಲ ಬಾರಿಗೆ ಬಳಸಿದ್ರು. ಹಾಗಾಗಿ ಇವರನ್ನು ಸಮಾಜಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರೆಯಲಾಗತ್ತೆ. ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರೆಯೋದಕ್ಕೆ ಇನ್ನೊಂದು ಮುಖ್ಯ ಉದ್ದೇಶ ಏನು ಅಂತಂದರೆ, ಇವರು ಸಮಾಜಶಾಸ್ತ್ರ ಅನ್ನುವಂಥ ಒಂದು ಟಾಪಿಕ್ ಏನಿದೆ ಇದನ್ನು ನಾವು ವೈಜ್ಞಾನಿಕವಾಗಿ ಕೂಡ ಅಧ್ಯಯನ ಮಾಡ್ಬೋದು ಅನ್ನೋದಕ್ಕೆ ಮೊದಲನೇ ಬಾರಿಗೆ ವೈಜ್ಞಾನಿಕ ತಳಹದಿಯನ್ನು ಹಾಕಿದ್ರು. ಹಾಗಾಗಿ ಸಮಾಜಶಾಸ್ತ್ರದ ಅಧ್ಯಯನಕ್ಕೆ ಒಂದು ನಿರ್ದಿಷ್ಟ ವಿಧಾನವನ್ನು ಕೂಡ ಇವರು ಕಲ್ಪಿಸಿದ್ರು. ಹಾಗಾಗಿ ಇವರನ್ನು ಸಮಾಜಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರೆಯಲಾಗತ್ತೆ. ಅಧ್ಯಯನದ ವಿಷಯ ಮತ್ತು ಸಾಮಾಜಿಕ ವಿಕಸನ, ವಿಶ್ಲೇಷಣೆ ಮತ್ತು ಸಮಾಜದಲ್ಲಿ ಬದಲಾವಣೆಯ ಹಂತಗಳು ಹೇಗೆ ಆಗುತ್ತವೆ ಎಂಬುದನ್ನು ಸಮಾಜಶಾಸ್ತ್ರವು ಒಂದು ಮಾನವತಾ ಧರ್ಮದ ವಿಜ್ಞಾನ ಅನ್ನೋದನ್ನು ಇವರು ಮೊದಲ ಬಾರಿಗೆ ತಿಳಿಸಿದಂಥ ವ್ಯಕ್ತಿ ಆಗಿರ್ತಾರೆ. ಹಾಗಾಗಿ ಇವರನ್ನು ಸಮಾಜಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರೆಯಲಾಗತ್ತೆ. ಇನ್ನು ನೆಕ್ಸ್ಟ್ ಇವರ ಆರಂಭಿಕ ಜೀವನ ಮತ್ತು ಶಿಕ್ಷಣ ಹೇಗಿತ್ತು ಅಂತ ಹೇಳಿ ನೋಡೋದಾದರೆ, ಅವರ ಪೂರ್ಣ ಹೆಸರು ಇಸಿಡೋರ್ ಅಗಸ್ಟೆ ಮೇರಿ ಫ್ರಾಂಕೋಯಿಸ್
ಸೇವಿಯರ್ ಕಾಮ್ಟ್ ಅಂತ ಹೇಳಿ ಇವರ ಹೆಸರಾಗತ್ತೆ. ನಾವು ಅದನ್ನು ಶಾರ್ಟ್ ಆಗಿ ಆಗಸ್ಟ್ ಕಾಮ್ಟೆ ಅಂತ ಹೇಳಿ ಕರಿತೀವಿ. ಅವರು 1798 ಜನವರಿ 19 ಅಂತ ಕೆಲವೊಂದೊಂದು ಕಡೆ ಕೊಟ್ಟಿದ್ದಾರೆ, ಕೆಲವೊಂದೊಂದರಲ್ಲಿ ಜನವರಿ 1 ಅಂತ ಹೇಳಿ ಕೊಟ್ಟಿದ್ದಾರೆ. ಇದೇನಂತ ಮುಖ್ಯ ಆಗೋದಿಲ್ಲ, ನಾವು ಇಯರನ್ನು ನೋಡಿಕೊಂಡ್ರೆ ಸಾಕಾಗತ್ತೆ. ಅಂದರೆ ಅವರು 1798 ಜನಿಸಿದ್ರು ಅಂತ ಹೇಳಿ ಗೊತ್ತಿದ್ರೆ ಸಾಕಾಗತ್ತೆ. ದಕ್ಷಿಣ ಫ್ರಾನ್ಸ್ನ ಮಾಂಟ್ ಪೆಲ್ಲಿಯರ್ನಲ್ಲಿ ಇವರು ಜನಿಸಿದ್ರು. ಕಾಮ್ಟ್ ಕುಟುಂಬ ಕ್ಯಾಥೋಲಿಕ್ ಮತ್ತು ರಾಜಪ್ರಭುತ್ವದ ಪರವಾದಂತಹ ಒಂದು ಮನೋಭಾವವನ್ನು ಹೊಂದಿತ್ತು. ಇನ್ನೇನು ಆ ಕಡೆ ಫ್ರಾನ್ಸ್ ಅಂತಂದಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಕ್ಯಾಥೋಲಿಕ್ ಕುಟುಂಬಕ್ಕೆ ಸೇರಿದವರಾಗಿರ್ತಾರೆ. ಇವರು ಕೂಡ ಕ್ಯಾಥೋಲಿಕ್ ಕುಟುಂಬದ ರಾಜಪ್ರಭುತ್ವದ ಪರವಾದಂತಹ ಒಂದು ಮನೋಭಾವವನ್ನು ಹೊಂದಿದ್ರು ಅಂತ ಹೇಳ್ಬೋದಾಗಿರುತ್ತೆ. ಇವರು ತಮ್ಮ ಬಾಲ್ಯ ಶಿಕ್ಷಣವನ್ನು ತಮ್ಮ ಹುಟ್ಟೂರಿನಲ್ಲೇ ಮುಗಿಸ್ತಾರೆ. ನೆಕ್ಸ್ಟ್ ಮುಂದಿನ ಶಿಕ್ಷಣಕ್ಕೋಸ್ಕರ ಎಕೋಲೋ ಪಾಲಿಟೆಕ್ನಿಕ್ನಲ್ಲಿ ಅವರು ಮುಂದಿನ ಶಿಕ್ಷಣವನ್ನು ಮುಂದುವರಿಸ್ತಾರೆ. ಕರೋಲಿನ್ ಮಾಸಿನ್ ಎಂಬುವಳೊಂದಿಗೆ ವಿವಾಹವಾಗಿ ವಿಚ್ಛೇದನ ಕೂಡ ಅವರು ಪಡ್ಕೊಳ್ತಾರೆ. ಏಕಾಂತ ಜೀವನವನ್ನು ಕಳೀತಾರೆ. ಜೊತೆಗೆ ಅವರ ಜೀವನ ಯಾವಾಗಲೂ ಕೂಡ ಜಗಳ, ನಿರಾಸೆ, ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುತ್ತೆ. ಇದರಿಂದ ಅವರು ಮಾನಸಿಕ ಖಿನ್ನತೆಗೆ ಒಳಗಾಗಿರ್ತಾರೆ. ಕಾಮ್ಟನು ಸೆಪ್ಟೆಂಬರ್ 5, 1857 ವಿಧಿವಶರಾದರು. ಅಂದರೆ ಅವರು ತಮ್ಮ 59ನೇ ವಯಸ್ಸಿನಲ್ಲಿನೇ ಅವರು ನಿಧನರಾಗ್ತಾರೆ. ಹಾಗೂ ಅವನು ಕೆಲವು ನಿಷ್ಠಾವಂತ ಅನುಯಾಯಿಗಳನ್ನು ಹೊಂದಿದ್ದ. ಅವನು ವಾಸವಾಗಿದ್ದಂತಹ ಸಮಯದಲ್ಲಿ ಫ್ರಾನ್ಸ್ನಲ್ಲಿ ಸಂಪೂರ್ಣವಾದಂತಹ ಅವ್ಯವಸ್ಥೆ ಮತ್ತು ಗೊಂದಲ ಇತ್ತು ಅಂತಲೇ ಹೇಳ್ಬೋದಾಗಿರುತ್ತೆ. ಫ್ರಾನ್ಸ್ ನಗರದಲ್ಲಿ ವಿಸಂಘಟನೆ ಇತ್ತು. ಯಾಕಂತಂದರೆ ಕಾರ್ಖಾನೆಗಳಲ್ಲಿ ಉದ್ಯೋಗ ಹುಡುಕುವ ಸಲುವಾಗಿ ಜನರೇನು ಮಾಡ್ತಿದ್ರು, ಗ್ರಾಮೀಣ ಪ್ರದೇಶದಿಂದ ವಿಶೇಷವಾಗಿ ರೈತರು ನಗರಗಳಿಗೆ ವಲಸೆ ಬರೋದಕ್ಕೆ ಶುರು ಮಾಡ್ತಾರೆ. ಈ ಕಾರಣದಿಂದಾಗಿ ಅಲ್ಲಿ ಬಡತನ, ಅನಾರೋಗ್ಯ, ಅಪರಾಧ ಕೃತ್ಯಗಳ ಸಂಖ್ಯೆ ಹೆಚ್ಚಾಗಿರುತ್ತೆ. ಹಾಗೂ ಕೊಳಚೆ ಪ್ರದೇಶಗಳು ಸಹ ಹೆಚ್ಚಾಗಿದ್ವು. ಇವುಗಳೆಲ್ಲವೂ ಕೂಡ ಕಾಮ್ಟನ ಗಮನವನ್ನು ಸೆಳಿತವೆ. ಆದ್ದರಿಂದ ಸಮಾಜವನ್ನು ವಿವಿಧ ದೃಷ್ಟಿಕೋನದಿಂದ ಅಧ್ಯಯನ ಮಾಡಬೇಕು ಅನ್ನುವಂಥ ಅವಶ್ಯಕತೆ ಇದ್ದು, ಆ ಅಧ್ಯಯನ ಅನ್ನುವಂಥದ್ದು ವೈಜ್ಞಾನಿಕ ತಳಹದಿಯ ಮೇಲೆ ಆಗಬೇಕು ಅನ್ನುವಂಥ ಒಂದು ಹಂಬಲವನ್ನು ಇಟ್ಕೊಂಡಿದ್ದ ಈತ. ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರ ಅಂತ ಹೇಳಿ ಅವನು ಕರೆದ. ಈ ಪದವನ್ನು ಬಳಕೆಗೆ ತಂದಾಗ ಅವನು ಲ್ಯಾಟಿನ್ ಮತ್ತು ಗ್ರೀಕ್ ಭಾಷೆಗಳಿಂದ, ಅಂದರೆ ಸೋಷಿಯಸ್ ಮತ್ತು ಲೋಗಸ್ ಎನ್ನುವಂತಹ 2 ಪದಗಳಿಂದ ಸೋಷಿಯಾಲಜಿ ಅನ್ನುವಂಥ ಒಂದು ಪದ ಬಂದಿದೆ ಅನ್ನೋದು ನಾವೀಗಾಗಲೇ ನೋಡಿದ್ದೀವಿ. ಕಾಮ್ಟೆಯ ಪ್ರಕಾರ ಸಮಾಜಶಾಸ್ತ್ರವು ಸಾಮಾಜಿಕ ಸನ್ನಿವೇಶಗಳನ್ನು ಇಂದ್ರಿಯ ಗೋಚರ ಸಂಗತಿಗಳಿಂದ ವೈಜ್ಞಾನಿಕವಾಗಿ ನೈಸರ್ಗಿಕ ವಿಜ್ಞಾನಗಳ ಕ್ರಮದಲ್ಲಿ ಅಧ್ಯಯನ ಮಾಡುವುದೇ ಆಗಿತ್ತು. ಕಾಮ್ಟೆಯ ಅಭಿಪ್ರಾಯವೇನಿತ್ತೆಂದರೆ, ಸಮಾಜಶಾಸ್ತ್ರವು ಸಮಾಜದ ಕಲ್ಯಾಣಕ್ಕೆ ಕೊಡುಗೆಯನ್ನು ನೀಡಬೇಕು. ವಿಜ್ಞಾನದ ಕ್ರಮದಲ್ಲಿಯೇ ಮಾನವನ ಮನೋಭಾವವನ್ನು ಅರ್ಥ ಮಾಡಿಕೊಳ್ಬೇಕು ಮತ್ತು ನಿಯಂತ್ರಣ ಮಾಡಬೇಕು. ಸಮಾಜಶಾಸ್ತ್ರವು ರಾಜಕೀಯ, ಆರ್ಥಿಕ ಹಾಗೂ ಸಾಮಾಜಿಕ ಸನ್ನಿವೇಶಗಳನ್ನೊಳಗೊಂಡಂತಹ ಅಧ್ಯಯನ ವಿಷಯವಾಗಿರಬೇಕೆಂಬುದೇ ಆಗಿರುತ್ತೆ. ಇವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದುದು ಅಂದರೆ ಒಂದು ಪಾಸಿಟಿವ್ ಫಿಲಾಸಫಿ, ಇನ್ನೊಂದು ಪಾಸಿಟಿವ್ ಪಾಲಿಟಿ ಅನ್ನುವಂಥದ್ದು. ಈ 2 ಪುಸ್ತಕಗಳು ತುಂಬ ಫೇಮಸ್ ಆಗಿರುವಂತಹ ಒಂದು ಪುಸ್ತಕ ಆಗಿರುತ್ತೆ. ಆಗಸ್ಟ್ ಕಾಮ್ಟೆ ಅವರನ್ನು JS ಮಿಲ್, ಜಾನ್ ಮೋರ್ಲೆ, ಜಾನ್ ಹೆನ್ರಿ ಲಿವಿಸ್ ಇವರೆಲ್ಲರೂ ಕೂಡ ಅವನನ್ನು ಒಬ್ಬ ಪ್ರಸಿದ್ಧ ಚಿಂತಕ ಅಂತ ಹೇಳಿ ಪ್ರಶಂಸಿಸಿದ್ದಾರೆ ಅಂತಲೇ ಹೇಳಬಹುದಾಗಿರುತ್ತೆ. ಇವರ ಭೌತಿಕ ಹಿನ್ನೆಲೆ ಮತ್ತು ಪ್ರಭಾವಗಳನ್ನು ನೋಡೋದಾದರೆ, ಇವ್ರಿಗೆ ಯಾವಾಗ್ಲೂ ಕೂಡ ವೈಜ್ಞಾನಿಕ ಚಿಂತನೆಗಳ ಬಗ್ಗೆ ತುಂಬ ಆಸಕ್ತಿ ಇತ್ತು. ಹಾಗಾಗಿ ಇವರು ಸಮಾಜಶಾಸ್ತ್ರವನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ಅಧ್ಯಯನ ಮಾಡಬೇಕು ಅಂತಲೇ ಅವರು ಪ್ರತಿಪಾದನೆಯನ್ನು ಮಾಡಿದರು. ಕಾಮ್ಟ್ ಅವರು ಗಣಿತಶಾಸ್ತ್ರ ಮತ್ತು ನೈಸರ್ಗಿಕ ವಿಜ್ಞಾನಗಳಲ್ಲಿ ಆಳವಾದಂಥ ಒಂದು ಆಸಕ್ತಿಯನ್ನು ಹೊಂದಿದ್ರು. ಅವರು ಪ್ಯಾರಿಸ್ನ ಪ್ರತಿಷ್ಠಿತ ಏಕೋಲ್ ಪಾಲಿಟೆಕ್ನಿಕ್ ಸಂಸ್ಥೆಯಲ್ಲಿ ಅಧ್ಯಯನವನ್ನು ಮಾಡಿದರು. ಈ ಸಂಸ್ಥೆಯು ವೈಜ್ಞಾನಿಕ ಮತ್ತು ತಾರ್ಕಿಕ ಚಿಂತನೆಗೆ ಹೆಚ್ಚು ಒತ್ತನ್ನು ನೀಡುತ್ತಿತ್ತು. ಇದು ಅವರ ಬೌದ್ಧಿಕ ಬೆಳವಣಿಗೆಗೆ ಪ್ರಮುಖ ಕೊಡುಗೆ ನೀಡಿತು ಅಂತಲೇ ಹೇಳಬಹುದಾಗಿರುತ್ತೆ. ಇನ್ನು ನೆಕ್ಸ್ಟ್ ಫ್ರೆಂಚ್ ಕ್ರಾಂತಿಯ ನಂತರ ರಾಜಕೀಯ ಮತ್ತು ಸಾಮಾಜಿಕ ಅಸ್ಥಿರತೆಗಳನ್ನು ಅವರು ನಿಕಟವಾಗಿ ವೀಕ್ಷಿಸಿದ್ರು. ಈ ಫ್ರೆಂಚ್ ಕ್ರಾಂತಿ ನಡೆದಂತಹ ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ರಾಜಕೀಯ ಮತ್ತು ಸಾಮಾಜಿಕ ಅಸ್ಥಿರತೆಗಳನ್ನು ಅವರು ತುಂಬ ಹತ್ತಿರದಿಂದ ಕಂಡಿದ್ದರಿಂದ ಸಮಾಜದಲ್ಲಿನ ಗೊಂದಲಗಳಿಗೆ ಒಂದು ವೈಜ್ಞಾನಿಕ ಪರಿಹಾರವನ್ನು ಕಂಡುಹಿಡಿಯಲು ಅವರು ಯತ್ನವನ್ನು ಮಾಡಿದರು ಅಂತಲೇ ಹೇಳ್ಬೋದಾಗಿರುತ್ತೆ. ಈ ಆಲೋಚನೆಯೇ ಸಮಾಜಶಾಸ್ತ್ರದ ರಚನೆಗೆ ಪ್ರೇರಣೆಯನ್ನು ನೀಡಿತು ಅಂತಲೇ ಹೇಳಬಹುದಾಗಿರುತ್ತೆ. ಸೇಂಟ್ ಸೈಮನ್ನ ಪ್ರಭಾವ.
ಯುವಕನಾಗಿದ್ದಾಗ ಕಾಮ್ಟ್ ಅವರು ಪ್ರಸಿದ್ಧ ಸಮಾಜವಾದಿ ಚಿಂತಕ ಕೌಂಟ್ ಹೆನ್ರಿ ಡಿ ಸೇಂಟ್ ಸೈಮನ್ ಅವರ ಕಾರ್ಯದರ್ಶಿಯಾಗಿ ಅವರು ಕೆಲಸವನ್ನ ಮಾಡ್ತಾ ಇದ್ರು. ಇಂಥ ಒಂದು ಸಂದರ್ಭದಲ್ಲಿ ಸೇಂಟ್ ಸೈಮನ್ ಅವರ ವಿಚಾರಗಳು ಕಾಮ್ಟೆಯವರ ಮೇಲೆ ತೀವ್ರವಾದಂತಹ ಪರಿಣಾಮವನ್ನ ಬೀರಿದ್ವು ಅಂತಾನೆ ಹೇಳಬಹುದಾಗಿರುತ್ತೆ. ಹೊಸ ಸಮಾಜವನ್ನು ವಿಜ್ಞಾನದ ಆಧಾರದ ಮೇಲೆ ಪುನರ್ರಚಿಸಬೇಕೆಂಬ ಸೇಂಟ್ ಸೈಮನ್ನ ಆಲೋಚನೆಗಳನ್ನು ಕಾಮ್ಟೆ ಮುಂದುವರಿಸಿಕೊಂಡು ಹೋಗ್ತಾರೆ. ಒಟ್ಟಾರೆಯಾಗಿ ಆಗಸ್ಟ್ ಕಾಮ್ಟೆ ಅವರ ಚಿಂತನೆಗಳು ವೈಜ್ಞಾನಿಕ ವಿಧಾನ, ಸಾಮಾಜಿಕ ಅಸ್ಥಿರತೆ ಮತ್ತು ಅವರ ಗುರುವಿನ ಪ್ರಭಾವಗಳ ಮಿಶ್ರಣವಾಗಿದೆ ಅಂತಲೇ ಹೇಳಬಹುದಾಗಿರುತ್ತೆ. ಅವರು ಸಮಾಜವನ್ನು ವಿಜ್ಞಾನದ ಒಂದು ಭಾಗವಾಗಿ ಅಧ್ಯಯನ ಮಾಡಬಹುದು ಅಂತ ಹೇಳಿ ಅವರು ನಂಬಿದ್ರು ಮತ್ತು ಈ ನಂಬಿಕೆಯಿಂದಲೇ ಸಮಾಜಶಾಸ್ತ್ರ ಎಂಬ ಹೊಸ ವಿಜ್ಞಾನವನ್ನು ಸಹ ಅವರು ಹುಟ್ಟು ಹಾಕಿದ್ರು. ಇದಕ್ಕೂ ಮೊದಲು ಅಂದರೆ ಆಗಸ್ಟ್ ಕಾಮ್ಟೆ ಇದನ್ನು ಹೇಳೋದಕ್ಕೆ ಮೊದಲು ಅಂದರೆ ಸಮಾಜಶಾಸ್ತ್ರವನ್ನು ಒಂದು ಪ್ರತ್ಯೇಕವಾದ ಶಾಸ್ತ್ರ ಅಂತ ಹೇಳೋದಕ್ಕೂ ಮೊದಲು ಇದು ತತ್ವಶಾಸ್ತ್ರ ಅಥವಾ ಮಾನವ ಶಾಸ್ತ್ರದಲ್ಲಿ ವಿಲೀನವಾಗಿತ್ತು. ಹಾಗಾಗಿ ಮೊದಲ ಬಾರಿಗೆ ಈ ಒಂದು ಶಾಸ್ತ್ರಕ್ಕೆ ಸಮಾಜಶಾಸ್ತ್ರ ಅನ್ನುವಂಥ ಒಂದು ಹೆಸರನ್ನ ನೀಡಿ ಅದನ್ನು ಪ್ರತ್ಯೇಕವಾದಂತಹ ಒಂದು ಅಧ್ಯಯನ ಭಾಗವಾಗಿ ಮಾಡಿದ್ರು ಅಂತಲೇ ಹೇಳಬಹುದಾಗಿರುತ್ತೆ. ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಆಗಸ್ಟ್ ಕಾಮ್ಟೆಯವರ 3 ಹಂತದ ನಿಯಮಗಳು ಯಾವುವು ಅಂತ ಹೇಳಿ ಕೇಳಿದ್ದಾರೆ. ಆಗಸ್ಟ್ ಕಾಮ್ಟೆಯವರ 3 ಹಂತದ ನಿಯಮವು ಮಾನವ ಸಮಾಜದ ಬೌದ್ಧಿಕ ಬೆಳವಣಿಗೆಯನ್ನು ವಿವರಿಸುವ ಒಂದು ಸಿದ್ಧಾಂತವಾಗಿದೆ. ಸಮಾಜ ಅನ್ನುವಂಥದ್ದನ್ನು ಅವರು 3 ಭಾಗಗಳಾಗಿ ವಿಂಗಡಣೆಯನ್ನು ಮಾಡ್ತಾರೆ ಅಥವಾ 3 ಭಾಗಗಳಲ್ಲಿ ಅವರು ಅಧ್ಯಯನವನ್ನು ಮಾಡ್ತಾರೆ. ಆ ನಿಯಮಗಳ ಪ್ರಕಾರ ಮಾನವನ ಜ್ಞಾನ ಮತ್ತು ಸಮಾಜದ ಬೆಳವಣಿಗೆಗೆ 3 ಮುಖ್ಯ ಹಂತಗಳಲ್ಲಿ ನಡೆಯುತ್ತೆ ಅನ್ನೋದು ಇವರ ಒಂದು ಮುಖ್ಯ ಸಿದ್ಧಾಂತ ಆಗಿರುತ್ತೆ. ಮಾನವನ ಬೆಳವಣಿಗೆ ಅಥವಾ ಜ್ಞಾನ ಅನ್ನುವಂಥದ್ದು ಸಮಾಜದ ಬೆಳವಣಿಗೆ 3 ಮುಖ್ಯ ಹಂತಗಳಲ್ಲಿ ನಡೆಯುತ್ತೆ ಅನ್ನೋದು ಇವರ ಮುಖ್ಯ ಒಂದು ಸಿದ್ಧಾಂತ ಆಗಿರುತ್ತೆ. ನಮ್ಮ ಪೂರ್ವಜರು ಅಂದರೆ ಸಮಾಜ, ರಾಜ್ಯ ಅಂತ ಹೇಳಿ ಎಲ್ಲ ಅವರು ಪರಿಕಲ್ಪನೆಯನ್ನು ಏನು ಸ್ಟಾರ್ಟ್ ಮಾಡಿದ್ರಲ್ಲ, ಅಲ್ಲಿಂದ ಹಿಡಿದು ಆಗಸ್ಟ್ ಕಾಮ್ಟೆ ಎಲ್ಲಿವರೆಗೂ ಬದುಕಿದ್ದ ಅಥವಾ ಈ ಒಂದು ಸಿದ್ಧಾಂತವನ್ನು ಅವನು ಯಾವಾಗ ಮಂಡನೆಯನ್ನು ಮಾಡ್ದ ಅಲ್ಲಿವರೆಗಿನ ಕಾಲಮಾನವನ್ನು ಅವನು 3 ಭಾಗಗಳಾಗಿ ವಿಂಗಡಣೆಯಾಗಿ ಮಾಡ್ತಾನೆ. ಮೊದಲನೆಯ ಹಂತ ದೇವತಾಶಾಸ್ತ್ರದ ಹಂತ ಅಥವಾ ಕಾಲ್ಪನಿಕ ಹಂತ ಅಂತ ಹೇಳ್ಬೋದಾಗಿರುತ್ತೆ. ಎರಡನೇ ಹಂತ ಮಧ್ಯಕಾಲೀನ ಅಧಿಬೌದ್ಧಿಕ ಹಂತ ಅಥವಾ ಅಮೂರ್ತ ಹಂತ ಅಂತ ಹೇಳಿ ಕರೆದಿದ್ದಾರೆ. ಕೊನೆಯದಾಗಿ ಆಧುನಿಕ ಯುಗ ಅಥವಾ ವೈಜ್ಞಾನಿಕ ಹಂತ ಅಂತ ಹೇಳಿ ಕರೆದಿದ್ದಾರೆ. ಒಟ್ಟು 3 ಹಂತಗಳಲ್ಲಿ ಅವರು ಸಮಾಜವನ್ನ ವಿಂಗಡಣೆಯನ್ನ ಮಾಡಿದ್ದಾರೆ. ಮೊದಲನೇ ಹಂತ ಅಂದ್ರೆ ದೇವತಾಶಾಸ್ತ್ರದ ಹಂತದಲ್ಲಿ ಹೇಗಿತ್ತು, ಆ ಒಂದು ಕಾಲಮಾನದಲ್ಲಿ ಜನರ ಚಿಂತನೆಗಳು ಯಾವ ರೀತಿ ಇತ್ತು ಅಂತಂದ್ರೆ, ಈ ಹಂತವು ಮಾನವ ಜ್ಞಾನದ ಆರಂಭಿಕ ಮತ್ತು ಪ್ರಾಥಮಿಕ ಹಂತವಾಗಿರುತ್ತೆ. ಜನರು ಜಗತ್ತಿನಲ್ಲಿ ನಡೆಯುವ ಘಟನೆಗಳು ಮತ್ತು ವಿದ್ಯಮಾನಗಳಿಗೆ ಅಲೌಕಿಕ ಅಥವಾ ದೈವಿಕ ಅಥವಾ ಅತಿಮಾನುಷ ಶಕ್ತಿಗಳೇ ಕಾರಣ ಎಂದು ನಂಬುತ್ತಾರೆ. ಈ ಒಂದು ಕಾಲಮಾನದಲ್ಲಿ ಅಂದರೆ ದೇವತಾ ಹಂತ ಶಾಸ್ತ್ರ ಅಂತಂದರೆ ಆ ಒಂದು ಕಾಲಮಾನದಲ್ಲಿ ಇದ್ದಂಥ ಒಂದು ಜನರ ಮನಸ್ಥಿತಿ ಹೇಗಿತ್ತು ಅಂದರೆ, ಜನರು ಈ ಜಗತ್ತಿನಲ್ಲಿ ಏನೆಲ್ಲ ನಡೆಯುತ್ತಲ್ವ ಈ ಎಲ್ಲ ಘಟನೆಗಳು ವಿದ್ಯಮಾನಗಳು ಅಲೌಕಿಕ ಮತ್ತು ದೈವಿಕ ಅತಿಮಾನುಷ ಶಕ್ತಿಗಳೇ ಕಾರಣ ಅಂತ ಹೇಳಿ ನಂಬ್ತಾರೆ. ಅಂದರೆ ಈ ಒಂದು ಸಮಾಜವನ್ನು ಅಥವಾ ಈ ಒಂದು ಜಗತ್ತನ್ನು ಯಾರೋ ಒಬ್ಬರು ನಡೆಸ್ತಾ ಇದ್ದಾರೆ. ಇದನ್ನು ಯಾರು ನಡೆಸ್ತಾ ಇದ್ದಾರೆ ಅಂತಂದರೆ ಅವರು ಅದಕ್ಕೆ ದೇವರು ಅನ್ನುವಂಥ ಒಂದು ರೂಪವನ್ನು ಕೊಡ್ತಾರೆ. ದೇವರು ಹೇಗೆ ನಡೆಸ್ತಾ ಇದ್ದಾನೆ ಆ ರೀತಿ ಈ ಜಗತ್ತು ನಡೀತಾ ಇದೆ. ದೇವರು ಈ ಜಗತ್ತನ್ನು ನಡೆಸ್ತಾ ಇದ್ದಾನೆ. ಈ ಒಂದು ಭೂಮಿಯ ಮೇಲೆ ನಡೆಯುವಂಥ ಎಲ್ಲ ಅಹಿತಕರ ಆಗಿರ್ಬೋದು ಅಥವಾ ಇತರ ಯಾವುದೇ ರೀತಿಯಾದಂಥ ಘಟನೆಗಳಾಗಿರ್ಬೋದು, ಆ ಎಲ್ಲ ಘಟನೆಗಳು ನಡೆಯೋದಕ್ಕೆ ಕಾರಣ ಯಾರಾಗಿರ್ತಾನೆ? ಮೂಲ ಪುರುಷನಾದಂಥ ದೇವರೇ ಆಗಿರ್ತಾನೆ. ಆ ದೇವರು ಯಾವ ರೀತಿ ಯೋಚನೆಯನ್ನು ಮಾಡ್ತಾನೆ, ಅವನು ಯಾವ ರೀತಿ ನಡೆಸ್ಕೊಂಡು ಹೋಗ್ತಾನೆ, ಹಾಗೆ ಈ ಭೂಮಿ ಮೇಲೆ ಕೂಡ ಘಟನೆಗಳು ನಡೆಯುತ್ತೆ ಅನ್ನೋದು ಆ ಒಂದು ಹಂತದ ಜನರ ಯೋಚನೆ ಆಗಿರುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ, ಜನರು ಪ್ರಾಚೀನ ಕಾಲದಲ್ಲಿ ಭೂಕಂಪ, ಬರಗಾಲ ಅಥವಾ ರೋಗಗಳನ್ನು ದೇವರ ಕೋಪದಿಂದ ಉಂಟಾಗುತ್ತವೆ ಅಂತ ಹೇಳಿ ನಂಬಿದ್ರು. ಈ ಹಂತವನ್ನು 3 ಉಪಹಂತಗಳಾಗಿ ಕೂಡ ವಿಂಗಡಿಸಲಾಗುತ್ತೆ. ಅಂದರೆ ಆ ಒಂದು ಕಾಲದಲ್ಲಿ ಅಂದರೆ ಪ್ರಾರಂಭಿಕ ಹಂತದಲ್ಲಿ ಜನರು ಯಾವ ರೀತಿ ಯೋಚನೆಯನ್ನು ಮಾಡ್ತಿದ್ರು, ನಮ್ಮ ಪ್ರಪಂಚದಲ್ಲಿ ಅಥವಾ ಜಗತ್ತಿನಲ್ಲಿ ನಡೆಯುವಂಥ ಎಲ್ಲ ಆಗು ಹೋಗುಗಳು ಅಥವಾ ಎಲ್ಲ ಕೆಡುಕುಗಳು, ಒಳಿತುಗಳು ಎಲ್ಲದೂ ಕೂಡ ದೇವರೇ ಅದನ್ನೆಲ್ಲದನ್ನು ಕೂಡ ಮಾಡೋದು.
ಇಲ್ಲಿ ಏನೇ ವ್ಯತ್ಯಾಸಗಳಾದ್ರೂ ಕೂಡ, ಅಂದರೆ ಜಗತ್ತಿನಲ್ಲಿ ಏನೇ ವ್ಯತ್ಯಾಸಗಳು ಆದ್ರೂ ಕೂಡ ಅದನ್ನೆಲ್ಲ ಮಾಡುವಂಥವ್ರು ಯಾರು? ದೇವರೇ ಆಗಿರ್ತಾನೆ. ಆ ಎಲ್ಲ ಒಂದು ಆಗು ಹೋಗುಗಳಿಗೆ ಕಾರಣ ಯಾರಾಗಿರ್ತಾರೆ? ಅತಿ ಮಾನುಷ ಶಕ್ತಿ ಅಂದರೆ ಇವರ ಪ್ರಕಾರ ದೇವರಾಗಿರ್ತಾನೆ. ಪ್ರಾಚೀನ ಕಾಲದಲ್ಲಿ ಭೂಕಂಪ, ಬರಗಾಲ, ರೋಗ, ಎಂಥದೇ ಒಂದು ಪ್ರಕೃತಿ ದತ್ತವಾದಂತಹ ಒಂದು ಸಂದರ್ಭ ಒದಗಿ ಬಂದ್ರೆ ಅದನ್ನ ದೇವರ ಕೋಪದಿಂದ ಉಂಟಾಗಿದೆ ಅಂತ ಹೇಳಿ ಜನರು ನಂಬ್ತಾ ಇದ್ರು. ಈ ಒಂದು ಹಂತವನ್ನ 3 ಉಪಹಂತಗಳಾಗಿ ವಿಂಗಡಿಸಲಾಗಿದೆ. ಒಂದು ಜೀವವಾದ, 2 ಬಹುದೇವತಾವಾದ, 3 ಏಕದೇವತಾವಾದ. ಮೊದಲನೇ ಹಂತ ಏನ್ ಬರುತ್ತಲ್ಲ, ದೇವತಾಶಾಸ್ತ್ರದ ಹಂತ ಅಂತ, ಅದನ್ನ ಮತ್ತೆ 3 ಹಂತಗಳಾಗಿ ವಿಂಗಡಣೆಯನ್ನ, ಅಂದ್ರೆ ಉಪಹಂತಗಳಾಗಿ ವಿಂಗಡಣೆಯನ್ನ ಮಾಡಲಾಗಿದೆ. ಯಾವುದೆಲ್ಲ ಅಂತಂದ್ರೆ ಜೀವವಾದ, ಬಹುದೇವತಾವಾದ ಮತ್ತೆ ಏಕದೇವತಾವಾದ ಅಂತ ಹೇಳಿ 3 ಉಪಹಂತಗಳನ್ನ ಮಾಡಿದ್ದಾರೆ. ಜೀವವಾದ ಅಂತಂದ್ರೆ ಇವರ ಪ್ರಕಾರ ನಿಸರ್ಗದಲ್ಲಿರುವಂತಹ ವಸ್ತುಗಳು ಜೀವ ಮತ್ತು ಶಕ್ತಿಯನ್ನ ಹೊಂದಿದೆ ಅಂತ ಹೇಳಿ ನಂಬಿಕೆಯನ್ನ ಇಟ್ಟಿದ್ರು. ನಿಸರ್ಗದಲ್ಲಿರುವಂತಹ, ಅಂದ್ರೆ ನಿಸರ್ಗದಲ್ಲಿ ಯಾವುದೆಲ್ಲ ವಸ್ತುಗಳಿದೆ, ಮರ, ಕಲ್ಲು, ನದಿ, ಇವೆಲ್ಲವೂ ಕೂಡ ಏನು ಜೀವವನ್ನ ಹೊಂದಿದೆ ಅನ್ನುವಂಥ ಒಂದು ನಂಬಿಕೆಯನ್ನ ಆಗ್ಲೇನೆ ಹೊಂದಿದ್ರು. ನೆಕ್ಸ್ಟ್ ಬಹುದೇವತಾವಾದ, ಅನೇಕ ದೇವರುಗಳನ್ನ ಮತ್ತೆ ದೇವತೆಗಳನ್ನ ಆ ಒಂದು ಕಾಲಮಾನದಲ್ಲಿ ಆರಾಧನೆಯನ್ನ ಮಾಡ್ತಾ ಇದ್ರು. ದೇವತಾರಾಧನೆ ಅಲ್ಲಿಂದನೇ ಹುಟ್ಕೊಂಡು ಬಂದಿರುವಂತಹದ್ದು. ಏಕದೇವತಾವಾದ, ಒಬ್ಬನೇ ದೇವರಲ್ಲಿ ನಂಬಿಕೆಯನ್ನ ಇಡುವಂಥದ್ದು. ಇಲ್ಲಿ 3 ರೀತಿಯಲ್ಲಿ ಅವರು ನಂಬಿಕೆಯನ್ನ ಇಟ್ಟಿದ್ರು. ನಿಸರ್ಗದಲ್ಲಿ ಯಾವೆಲ್ಲ ವಸ್ತುಗಳು ಕಾಣಿಸುತ್ತಲ್ವಾ, ಆ ಎಲ್ಲ ನೈಸರ್ಗಿಕ ವಸ್ತುಗಳಲ್ಲಿ ಜೀವ ಇದೆ ಅಂತ ಹೇಳಿ ನಂಬಿದ್ರು. ಎರಡನೇದಾಗಿ ಅನೇಕ ದೇವರುಗಳನ್ನ ಅವರು ಪೂಜೆಯನ್ನ ಮಾಡ್ತಾ ಇದ್ರು, ಅಂದ್ರೆ ಬಹುದೇವತಾವಾದ. ಏಕದೇವತಾವಾದ ಅಂದ್ರೆ ಒಬ್ಬನೇ ದೇವರನ್ನ ಅವರು ಪೂಜೆಯನ್ನ ಮಾಡ್ತಾ ಇದ್ರು, ಅಥವಾ ಒಬ್ಬ ದೇವರಲ್ಲಿ ನಂಬಿಕೆಯನ್ನ ಇಟ್ಟಿದ್ರು ಅಂತ ಹೇಳಿ ಹೇಳಲಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು 2ನೇ ಹಂತ ಅಮೂರ್ತ ಹಂತ ಅಂತ ಹೇಳಿ ಹೇಳಬಹುದಾಗಿರುತ್ತೆ. ಈ ಹಂತವು ದೇವತಾಶಾಸ್ತ್ರ ಮತ್ತು ವೈಜ್ಞಾನಿಕ ಹಂತದ ನಡುವಿನ ಪರಿವರ್ತನೆಯ ಹಂತ. ಅಂದರೆ ಈ ಅಮೂರ್ತ ಹಂತ ಅನ್ನುವಂಥದ್ದು ಇತ್ಲಾಗಿ ಆ ಕಡೆನೂ ಇಲ್ಲ, ಇತ್ಲಾಗಿ ಈ ಕಡೆನೂ ಇಲ್ಲ, ಹಾಗೆ ಮಧ್ಯದಲ್ಲಿ ಇರುವಂಥ ಒಂದು ಹಂತ ಅಂತ ಹೇಳ್ಬೋದು. ಈ ಕಡೆ ದೇವರನ್ನ ನಂಬಿದಂತನೂ ಅಲ್ಲ, ಈ ಕಡೆ ಅವರು ವೈಜ್ಞಾನಿಕವಾಗಿ ಅಂದರೆ ಮೂಢನಂಬಿಕೆಯಿಂದ ಹೊರಬಂದಿರುವಂತಹ ಜನರು ಅಲ್ಲ, ಮಧ್ಯದಲ್ಲಿ ಸಿಗಾಕೊಂಡು ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ, ಆ ಥರ ಒಂದು ಹಂತ ಅಂತ ಹೇಳ್ಬೋದಾಗಿರುತ್ತೆ ಇದು. ಈ ಹಂತವು ದೇವತಾಶಾಸ್ತ್ರ ಮತ್ತು ವೈಜ್ಞಾನಿಕ ಹಂತದ ನಡುವಿನ ಪರಿವರ್ತನೆಯ ಹಂತ ಆಗಿರುತ್ತೆ. ಇಲ್ಲಿ ಜನರು ದೈವಿಕ ಶಕ್ತಿಗಳ ಬದಲು ಅಮೂರ್ತ ಶಕ್ತಿಗಳು ಅಥವಾ ತತ್ವಗಳೇ ಘಟನೆಗೆ ಕಾರಣ ಅಂತ ಹೇಳಿ ನಂಬಲಾಗತ್ತೆ. ಇಲ್ಲಿ ಮೊದಲ ಹಂತದಲ್ಲಿ ಏನು ಎಲ್ಲ ಆಗು ಹೋಗುಗಳಿಗೆ ದೇವ್ರ ಕಾರಣ ಅಂತ ಹೇಳಿ ನಂಬಿದ್ರು. ಆದರೆ ಇಲ್ಲಿ ದೈವಿಕ ಶಕ್ತಿ ಬದಲು ಯಾವುದೋ ಒಂದು ಅಮೂರ್ತ ಶಕ್ತಿ ಇದೆ, ಯಾವುದೋ ಒಂದು ಶಕ್ತಿ ಇದನ್ನೆಲ್ಲ ಮಾಡ್ತಾ ಇದೆ ಅಂತ ಹೇಳಿ ಅವರು ನಂಬಿದ್ರು. ಇಲ್ಲಿ ದೇವರು ಅಂತ ಹೇಳಿ ಅವರು ಹೆಸರನ್ನ ಕೊಡಲಿಲ್ಲ, ಅದ್ರ ಬದಲು ಯಾವುದೋ ಶಕ್ತಿ ಅಂತ ಹೇಳಿ ಹೆಸರನ್ನ ಕೊಟ್ಟರು. ಹಾಗಾಗಿ ಅದನ್ನ ಅಮೂರ್ತ ಶಕ್ತಿಗಳು ಅಥವಾ ತತ್ವಗಳು ಈ ಎಲ್ಲ ಘಟನೆಗೆ ಕಾರಣ ಅಂತ ಹೇಳಿ ಅವರು ನಂಬಿಕೆಯನ್ನ ಹೊಂದುತ್ತಾರೆ. ಅವರು ದೇವರನ್ನೇ ಒಂದು ಅಮೂರ್ತ ಶಕ್ತಿ ಅಥವಾ ಪ್ರಕೃತಿಯ ನಿಯಮ ಅಥವಾ ಅಮೂರ್ತ ಸತ್ವ ಅಂತ ಹೇಳಿ ಪರಿಗಣನೆಯನ್ನ ಮಾಡ್ತಾರೆ. ಹಿಂದೆ ಮೊದಲ ಹಂತದಲ್ಲಿ ಏನು ಅವರು ದೇವರನ್ನ ನಂಬ್ಕೊಂಡಿದ್ರು, ಇಲ್ಲಿ ಆ ದೇವರನ್ನೇ ಅವರು ಒಂದು ಅಮೂರ್ತ ಶಕ್ತಿ ಅಂತ ಹೇಳಿ ಕರೀತಾರೆ. ಜೊತೆಗೆ ಪ್ರಕೃತಿಯ ನಿಯಮ ಅಥವಾ ಅಮೂರ್ತ ಸತ್ವ ಅಂತ ಹೇಳಿ ಪರಿಗಣನೆಯನ್ನ ಮಾಡ್ತಾರೆ. ಆ ಒಂದು ಕಾಲಮಾನದಲ್ಲಿ ಅಂದರೆ ಅಮೂರ್ತ ಹಂತದಲ್ಲಿ ಜನರು ಹೇಗೆ ಯೋಚನೆಯನ್ನ ಮಾಡ್ತಿದ್ರು ಅಂತಂದ್ರೆ, ಯಾರಾದರೂ ಮನುಷ್ಯನಿಗೆ ಜ್ವರ ಬಂತು ಅಂತಂದ್ರೆ ಅಥವಾ ಅವನಿಗೆ ಯಾವುದೇ ರೀತಿಯಾದ ಕಾಯಿಲೆ ಬಂತು ಅಂತಂದ್ರೆ ಅದು ಪ್ರಾಕೃತಿಕ ಅಥವಾ ಪ್ರಕೃತಿಯ ನಿಯಮ ಅಂತ ಹೇಳಿ ಪರಿಗಣನೆಯನ್ನ ಮಾಡ್ತಾ ಇದ್ರು, ಅಥವಾ ಜೀವನದ ಒಂದು ಶಕ್ತಿ ಅದು ಅಥವಾ ಅಮೂರ್ತ ಕಲ್ಪನೆಗಳು ಕಾರಣ ಅಂತ ಹೇಳಿ ಆ ಒಂದು ಕಾಲದಲ್ಲಿ ನಂಬ್ತಾ ಇದ್ರು ಅಂತ ಹೇಳಿ ಹೇಳ್ಬೋದಾಗಿರುತ್ತೆ. ನೆಕ್ಸ್ಟ್ ವೈಜ್ಞಾನಿಕ ಹಂತ. ವೈಜ್ಞಾನಿಕ ಹಂತ ಅಂದ್ರೆ ಈಗ ಕರೆಂಟ್ ನಾವೇನು ವಾಸವನ್ನ ಮಾಡ್ತಾ ಇದೀವಲ್ಲ, ಈ ಹಂತ ವೈಜ್ಞಾನಿಕ ಹಂತ ಆಗಿರುತ್ತೆ. ಇದು ಮಾನವ ಜ್ಞಾನದ ಅತ್ಯುನ್ನತ ಮತ್ತು ಅಂತಿಮ ಹಂತವಾಗಿರುತ್ತೆ. ಈ ಹಂತದಲ್ಲಿ ಜನರು ಅಮೂರ್ತ ಅಥವಾ ದೈವಿಕ ಶಕ್ತಿಗಳ ಬದಲಿಗೆ ವೈಜ್ಞಾನಿಕ ಅವಲೋಕನ, ಪ್ರಯೋಗ ಮತ್ತು ತರ್ಕದ ಆಧಾರದ ಮೇಲೆ ಜಗತ್ತನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಈಗ ಇರುವಂತಹ ಜನರೇನು ಯಾವುದನ್ನೇ ಹೇಳಿದ್ರ ತಕ್ಷಣ ಇದನ್ನ ಮಾಡಬೇಡ ಅಂತಂದ್ರೆ ಅವರು ಮತ್ತೆ ಪುನಃ ವಾಪಸ್ ಕೇಳ್ತಾರೆ, ಯಾಕೆ ಮಾಡಬಾರ್ದು, ಏನಕ್ಕೆ ಹಾಗಂತ ಹೇಳ್ತಾ ಇದ್ದೀರಾ ಅಂತ ಅವರು ಪ್ರಶ್ನೆಯನ್ನ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಹಾಗಾಗಿ ಈ ಹಂತದಲ್ಲಿ ಜನರು ಅಮೂರ್ತ ಅಥವಾ ದೈವಿಕ ಶಕ್ತಿಗಳ ಬದಲಿಗೆ ವೈಜ್ಞಾನಿಕ ಅವಲೋಕನ, ಪ್ರಯೋಗ ಮತ್ತೆ ತರ್ಕದ ಆಧಾರದ ಮೇಲೆ ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಏನೇ ಒಂದು ವಿಚಾರವನ್ನ ಹೇಳಿದ್ರು ಅದನ್ನ ಮೂಢವಾಗಿ ಅವರು ನಂಬೋದಿಲ್ಲ, ಅದಕ್ಕೆ ಕಾರಣಗಳನ್ನ ಕೇಳ್ತಾರೆ, ಅದಕ್ಕೆ ವೈಜ್ಞಾನಿಕ ಕಾರಣಗಳನ್ನ ಕೇಳ್ತಾರೆ, ಅಥವಾ ಅದರ ಬಗ್ಗೆ ಪ್ರಶ್ನೆಗಳನ್ನ ಕೇಳುವಂತಹ ವಿಚಾರವನ್ನ ಕೂಡ ಅವರು ಮಾಡ್ತಾರೆ. ಈ ಎಲ್ಲ ರೀತಿಯಲ್ಲಿ ಅವರು ಸಮಾಜವನ್ನ ಅಥವಾ
ಜಗತ್ತನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ ಅಂತಲೇ ಹೇಳಬಹುದಾಗಿರುತ್ತೆ. ಘಟನೆಗಳ ಹಿಂದಿನ ನಿಜವಾದ ಕಾರಣಗಳನ್ನು ವೈಜ್ಞಾನಿಕ ವಿಧಾನಗಳನ್ನು ಬಳಸಿ ಕಂಡುಹಿಡಿಯಲಾಗುತ್ತೆ. ಏನೇ ಒಂದು ಘಟನೆ ನಡೆದಿತ್ತು ಅಂದರೆ ಅದನ್ನು ಮೂಢನಂಬಿಕೆ ಅಂತ ಹೇಳಿ ಅಥವಾ ಅದು ದೇವ್ರು ಮಾಡಿದ್ದು ಅಂತ ಹೇಳಿ ಈಗಿನ ಜನರು ಯಾರು ಕೂಡ ನಂಬೋದಿಲ್ಲ. ಬದಲಿಗೆ ಅವ್ರು ಏನು ಮಾಡ್ತಾರೆ, ಅದಕ್ಕೆ ವೈಜ್ಞಾನಿಕ ಕಾರಣ ಏನು, ಅಲ್ಲಿ ಯಾಕೆ ಒಂದು ಭೂಕಂಪ ಆಯಿತು ಅಂದರೆ ಯಾಕೆ ಭೂಕಂಪ ಆಯಿತು, ಅಥವಾ ಅಲ್ಲಿ ಸುನಾಮಿ ಬಂತಂದರೆ ಯಾಕೆ ಸುನಾಮಿ ಬಂತು, ಈ ರೀತಿ ಅವರು ವೈಜ್ಞಾನಿಕವಾಗಿ ಯೋಚನೆಯನ್ನು ಮಾಡೋದಕ್ಕೆ ಶುರು ಮಾಡಿದರು. ಹಾಗಾಗಿ ವೈಜ್ಞಾನಿಕ ವಿಧಾನಗಳನ್ನು ಬಳಸಿ ಕಾರಣಗಳನ್ನು ಕಂಡುಹಿಡಿತಾರೆ. ಘಟನೆಗಳಿಗೆ ನಿಜವಾದಂತಹ ಕಾರಣಗಳನ್ನು ಕಂಡುಹಿಡಿಯಲಾಗುತ್ತೆ. ಉದಾಹರಣೆಗೆ ರೋಗಗಳು ವೈರಸ್, ಬ್ಯಾಕ್ಟೀರಿಯಾ ಅಥವಾ ಶರೀರದ ಸಮಸ್ಯೆಗಳಿಂದ ಉಂಟಾಗುತ್ತವೆ ಎಂದು ವಿಜ್ಞಾನ ವಿವರಿಸುತ್ತೆ. ಆಗ ಎಲ್ಲ ಏನು ಮಾಡ್ತಿದ್ರು, ಹಿಂದಿನ ಕಾಲದಲ್ಲಿ ರೋಗ ಏನಾದರೂ ಬಂತು ಅಂದರೆ ದೇವ್ರ ಸೃಷ್ಟಿ ಮಾಡಿದ್ದು ಅಥವಾ ಪ್ರಕೃತಿದತ್ತವಾಗಿ ಬಂದಿದ್ದು ಅಂತ ಹೇಳಿ ಅವರು ಯೋಚನೆಯನ್ನು ಮಾಡ್ತಿದ್ರು. ಆದರೆ ಈಗ ಏನಾದರೂ ರೋಗ ಬಂತು, ಕಾಯಿಲೆ ಬಂತು ಅಂತಂದರೆ ಅದಕ್ಕೆ ಯಾವ ಬ್ಯಾಕ್ಟೀರಿಯಾ ಕಾರಣ ಆಗುತ್ತೆ, ಅದಕ್ಕೆ ಯಾವ ಬ್ಯಾಕ್ಟೀರಿಯಾಕ್ಕೆ ಯಾವ ಮೆಡಿಸನನ್ನು ಕೊಟ್ಟರೆ ಅದು ಹುಷಾರಾಗುತ್ತೆ, ಈ ರೀತಿ ಎಲ್ಲ ಅವ್ರೇನು ಮಾಡ್ತಾರೆ, ಇದರಿಂದ ಮುಂದೆ ನೆಕ್ಸ್ಟ್ ಯಾವ ರೀತಿ ಸಮಸ್ಯೆಗಳಾಗಬಹುದು ಅನ್ನೋದನ್ನು ಕೂಡ ಅವರು ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡ್ತಾರೆ. ಈ ಹಂತವು ಆಧುನಿಕ ವಿಜ್ಞಾನ ಮತ್ತು ಸಮಾಜಶಾಸ್ತ್ರದ ಬೆಳವಣಿಗೆಗೆ ಕಾರಣವಾಯಿತು ಅಂತಲೇ ಹೇಳ್ಬೋದಾಗಿರುತ್ತೆ. ಇಲ್ಲಿ ಬರೀ ಸಮಾಜಶಾಸ್ತ್ರದ ಬೆಳವಣಿಗೆಗೆ ಮಾತ್ರ ಅಲ್ಲ, ಆಧುನಿಕ ವಿಜ್ಞಾನದ ಬೆಳವಣಿಗೆಗೂ ಕೂಡ ಈ ಒಂದು ಹಂತ ಅಥವಾ ವೈಜ್ಞಾನಿಕ ಹಂತ ಅನ್ನುವಂಥದ್ದು ಕಾರಣ ಆಯಿತು ಅಂತಲೇ ಹೇಳ್ಬೋದಾಗಿರುತ್ತೆ. ಈ 3 ಹಂತಗಳ ಮೂಲಕ ಕಾಮ್ಟೆ ಅವರು ಮಾನವ ಸಮಾಜವು ಸರಳ ಚಿಂತನೆಯಿಂದ ಸಂಕೀರ್ಣ ಮತ್ತು ತಾರ್ಕಿಕ ಚಿಂತನೆಗೆ ಹೇಗೆ ವಿಕಸನಗೊಂಡಿದೆ ಎಂದು ವಿವರಿಸುತ್ತಾರೆ. ಇದು ಸಮಾಜಶಾಸ್ತ್ರದ ಮೂಲಭೂತ ತತ್ವಗಳಲ್ಲಿ ಒಂದಾಗಿದೆ ಅಂತಲೇ ಹೇಳ್ಬೋದಾಗಿರುತ್ತೆ. ಇಲ್ಲಿ ನಮಗೆ ನೆಕ್ಸ್ಟ್ ಇನ್ನೂ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ವಿಜ್ಞಾನಗಳ ಶ್ರೇಣಿ ಅನ್ನುವಂಥದ್ದು 10 ಮತ್ತು 15 ಅಂಕಕ್ಕೆ ಪ್ರಶ್ನೆಗಳನ್ನು ಕೇಳಿದರು. ಈ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ನೋಡೋದಾದರೆ, ಆಗಸ್ಟ್ ಕಾಮ್ಟೆ ಅವರು ಪ್ರಪಂಚದ ವಿಜ್ಞಾನಗಳ ಬೆಳವಣಿಗೆಯ ಕ್ರಮ ಮತ್ತು ಅವುಗಳ ಸಂಕೀರ್ಣತೆಯನ್ನು ಆಧರಿಸಿ ಒಂದು ಶ್ರೇಣಿ ಅಥವಾ ವರ್ಗೀಕರಣವನ್ನು ನೀಡಿದ್ರು ಅಂತ ಹೇಳ್ಬೋದಾಗಿರುತ್ತೆ. ಇಲ್ಲಿ ಶ್ರೇಣಿ ಅಂತಂದರೆ ಗ್ರೇಡ್ ವೈಸ್ ಅವರು ವಿಜ್ಞಾನಗಳನ್ನು ವಿಂಗಡಣೆಯನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ಒಂದು ವಿಷಯ ಬೇರೆ ವಿಷಯವನ್ನು ಎಷ್ಟು ಅವಲಂಬನೆಯನ್ನು ಮಾಡಿಕೊಂಡಿದೆ ಅನ್ನೋದರ ಆಧಾರದ ಮೇಲೆ, ಅಂದರೆ ಒಂದು ವಿಷಯ, ಇಲ್ಲಿ ನಾವೀಗ ಸಮಾಜಶಾಸ್ತ್ರ ಅಂತ ಹೇಳಿ ತೆಗೆದುಕೊಂಡ್ರೆ ಸಮಾಜಶಾಸ್ತ್ರದಲ್ಲಿ ಯಾವೆಲ್ಲ ಶಾಸ್ತ್ರಗಳು ಬರುತ್ತೆ, ಸಮಾಜಶಾಸ್ತ್ರ ಮಾನವಶಾಸ್ತ್ರವನ್ನು ಒಳಗೊಂಡಿರುತ್ತೆ, ಇತಿಹಾಸವನ್ನು ಒಳಗೊಂಡಿರುತ್ತೆ, ಈ ಕಡೆ ವಿಜ್ಞಾನವನ್ನು ಕೂಡ ಒಳಗೊಂಡಿರುತ್ತೆ, ಪ್ರಾಣಿಶಾಸ್ತ್ರವನ್ನು ಒಳಗೊಂಡಿರುತ್ತೆ, ಈ ಎಲ್ಲ ಶಾಸ್ತ್ರವನ್ನು ಒಳಗೊಂಡಿರುತ್ತಲ್ವಾ. ಇದೆಲ್ಲದನ್ನು ಅಧ್ಯಯನ ಮಾಡ್ತಾ ಮಾಡ್ತಾ ಹೋದಾಗಲೇ ನಮಗೆ ಈಗ ಸಮಾಜಶಾಸ್ತ್ರದ ಸಂಪೂರ್ಣ ವಿವರಗಳು ಸಿಗ್ತಾ ಹೋಗೋದು. ಹಾಗೇನೆ ಇಲ್ಲಿ ಶಾಸ್ತ್ರಗಳು ಅನ್ನುವಂಥದ್ದು ಅಥವಾ ವಿಜ್ಞಾನ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಬೇರೆ ಶಾಸ್ತ್ರಗಳನ್ನು ಅಥವಾ ಬೇರೆ ವಿಜ್ಞಾನಗಳನ್ನು ಅವಲಂಬನೆಯನ್ನು ಮಾಡಿದೆ ಅನ್ನುವುದರ ಆಧಾರದ ಮೇಲೆ ಇಲ್ಲಿ ಶ್ರೇಣೀಕರಣವನ್ನು ಮಾಡಲಾಗಿದೆ. ಅದನ್ನೇ ಅವರಿಲ್ಲಿ ಹೇಳಿರೋದು, ಕ್ರಮ ಮತ್ತು ಅವುಗಳ ಸಂಕೀರ್ಣತೆಯನ್ನು ಆಧರಿಸಿ ಅವು ಎಷ್ಟರ ಮಟ್ಟಿಗೆ ಬೇರೆ ಒಂದು ವಿಜ್ಞಾನವನ್ನು ಅವಲಂಬನೆಯನ್ನು ಮಾಡಿದೆ ಅಥವಾ ಪರಾವಲಂಬನೆಯನ್ನು ಹೊಂದಿದೆ ಅನ್ನುವುದರ ಆಧಾರದ ಮೇಲೆ ಶ್ರೇಣಿಯನ್ನು ಮಾಡಲಾಗಿದೆ. ಈ ಶ್ರೇಣಿಯನ್ನೇ ವಿಜ್ಞಾನಗಳ ಶ್ರೇಣಿ ಅಂತ ಹೇಳಿ ಕರೆಯಲಾಗುತ್ತೆ. ಇದಿಷ್ಟು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಇದಿಷ್ಟು ಕ್ಲಿಯರ್ ಆದರೆ ನಾವು ನೆಕ್ಸ್ಟ್ ಏನು ನೋಡ್ತೀವಿ ಅದು ನಮಗೆ ಅರ್ಥ ಆಗುತ್ತೆ. ಇಲ್ಲಿ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ, ನಾವೀಗ ಒಂದು ಸೈನ್ಸ್ ಅನ್ನುವಂಥ ಒಂದು ಸಬ್ಜೆಕ್ಟನ್ನು ತಗೊಂಡ್ರೆ ಸೈನ್ಸಲ್ಲಿ ಯಾವುದೆಲ್ಲ ಸಬ್ಜೆಕ್ಟ್ಗಳು ಬರುತ್ತೆ, ಸೈನ್ಸ್ ಅನ್ನೋದೊಂದು ಸಬ್ಜೆಕ್ಟು, ಆದರೆ ಅದರೊಳಗಡೆ ಹೋದಾಗ ನಾವು ಇನ್ನೂ ಒಂದಷ್ಟು ಸಬ್ಜೆಕ್ಟ್ಗಳು ಬರುತ್ತೆ. ಯಾವುದು ಬಯಾಲಜಿ ಬರುತ್ತೆ, ಕೆಮಿಸ್ಟ್ರಿ ಬರುತ್ತೆ, ಫಿಸಿಕ್ಸ್ ಬರುತ್ತೆ. ಇದೆಲ್ಲದೂ ಕೂಡ ಸೈನ್ಸಲ್ಲೇ ಇರುವಂಥ ಒಂದಷ್ಟು ಸಬ್ಜೆಕ್ಟ್ ಆಗಿರುತ್ತೆ. ಹಾಗಾಗಿ ಸೈನ್ಸ್ ಅನ್ನುವಂತಹದ್ದು ಬಯಾಲಜಿ, ಫಿಸಿಕ್ಸು, ಕೆಮಿಸ್ಟ್ರಿ ಈ ಎಲ್ಲ ವಿಷಯಗಳನ್ನು ಪರಾವಲಂಬಿಯಾಗಿ ಮಾಡ್ಕೊಂಡಿರುತ್ತೆ. ಹಾಗಾಗಿ ಈ ಸೈನ್ಸ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಬೇರೆ ಒಂದು ವಿಜ್ಞಾನಗಳನ್ನು ಅವಲಂಬನೆಯನ್ನು ಮಾಡಿದೆ ಅನ್ನುವುದರ ಆಧಾರದ ಮೇಲೆ ನಾವಿಲ್ಲಿ ಶ್ರೇಣಿಯನ್ನು ಮಾಡಬೇಕಾಗತ್ತೆ. ಸೋಷಿಯಲ್ ಅಥವಾ ಸೋಷಿಯಾಲಜಿ ಅಂತ ಹೇಳಿ ತಗೊಂಡಾಗ ಕೇವಲ ಅಲ್ಲಿ ಸೋಷಿಯಲ್ ಅಥವಾ ಸಮಾಜದ ಬಗ್ಗೆ ಮಾತ್ರ ಇರೋದಿಲ್ಲ, ಜೊತೆಗೆ ಏನಿರುತ್ತೆ ಅಲ್ಲಿ ರಾಜಕೀಯದ ಬಗ್ಗೆ ಕೂಡ ಇರುತ್ತೆ. ಹಾಗಾಗಿ ಇಲ್ಲಿ ಪಾಲಿಟಿಕ್ಸ್ ಅಥವಾ ರಾಜಕೀಯ ಶಾಸ್ತ್ರದ ಬಗ್ಗೆ ಕೂಡ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗತ್ತೆ, ಇತಿಹಾಸವನ್ನು ಅಧ್ಯಯನ ಮಾಡಬೇಕಾಗತ್ತೆ. ಈ ಎಲ್ಲ ವಿಚಾರಗಳನ್ನು ಎಷ್ಟರ ಮಟ್ಟಿಗೆ ಅಂದರೆ ಬೇರೆ ವಿಜ್ಞಾನಗಳನ್ನು ಎಷ್ಟರ ಮಟ್ಟಿಗೆ ಈ ಸಮಾಜಶಾಸ್ತ್ರ ಅನ್ನುವಂಥದ್ದು ಅವಲಂಬನೆಯನ್ನು ಮಾಡಿದೆ ಅನ್ನುವುದರ ಆಧಾರದ ಮೇಲೆ ನಾವು ಸಮಾಜಶಾಸ್ತ್ರವನ್ನು ಶ್ರೇಣೀಕರಣವನ್ನು ಮಾಡ್ತೀವಿ. ಗಣಿತ ಅಂತ ಹೇಳಿ ತಗೊಂಡಾಗ ಗಣಿತದಲ್ಲೂ ಕೂಡ ಬೇರೆ ಬೇರೆ ಗಣಿತಗಳು ಬರುತ್ತೆ. ಅಲ್ಲಿ ಸಂಖ್ಯಾಶಾಸ್ತ್ರ ಅಂತ ಹೇಳಿ ಬರುತ್ತೆ, ರೇಖಾಶಾಸ್ತ್ರ ಅಂತ ಹೇಳಿ ಏನೋ ಬರುತ್ತೆ, ಆಮೇಲೆ ಬೀಜಗಣಿತ ಅಂತ ಹೇಳಿ ಏನೋ ಬರುತ್ತೆ. ಈ ರೀತಿ ಎಲ್ಲ ಇದೆಲ್ಲದನ್ನು ಏನು ಒಳಗೊಂಡಿರುತ್ತೆ, ಗಣಿತ ಅನ್ನುವಂಥದ್ದು ಈ ಎಲ್ಲ ಭಾಗಗಳನ್ನು ಒಳಗೊಂಡಿರುತ್ತೆ. ಹಾಗಾಗಿ ಈ ಗಣಿತವನ್ನು ನಾವೇನು
ಮಾಡ್ತೀವಿ ಎಷ್ಟರ ಮಟ್ಟಿಗೆ ಬೇರೆ ಒಂದು ಶಾಸ್ತ್ರಗಳನ್ನು ಅಥವಾ ಬೇರೆ ಒಂದು ಗಣಿತದ ಅಂಶಗಳನ್ನು ಒಳಗೊಂಡಿದೆ ಅನ್ನೋದು ಆಧಾರದ ಮೇಲೆ ನಾವು ಇಲ್ಲಿ ಶ್ರೇಣೀಕರಣವನ್ನು ಮಾಡ್ತೀವಲ್ಲ, ಹಾಗೆ ಈ ಬೇರೆ ಒಂದು ವಿಜ್ಞಾನವನ್ನು ಎಷ್ಟರ ಮಟ್ಟಿಗೆ ಅವಲಂಬನೆಯನ್ನು ಮಾಡಿಕೊಂಡಿದೆ ಅನ್ನೋದರ ಆಧಾರದ ಮೇಲೆ ಇಲ್ಲಿ ಗ್ರೇಡನ್ನು ನಾವು ಮಾಡಲಾಗುತ್ತೆ. ಫಸ್ಟ್ ಗ್ರೇಡ್ ಅಥವಾ ಸೆಕೆಂಡ್ ಗ್ರೇಡ್ ಅಥವಾ ಥರ್ಡ್ ಗ್ರೇಡ್. ಈಗ ಎಕ್ಸಾಮ್ ಅಂತ ಬಂದಾಗ ಎಕ್ಸಾಮಲ್ಲಿ ಅಂಕಗಳನ್ನು ಕೊಡಲಾಗತ್ತೆ. ತರಗತಿ ಅಂತ ಬಂದಾಗ ಅಲ್ಲಿ ಫಸ್ಟ್ ಗ್ರೇಡು, ಸೆಕೆಂಡ್ ಗ್ರೇಡು, ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು ಅಂತ ಹೇಳಿ ನಾವು ಏನು ವರ್ಗಾವಣೆಯನ್ನು ಮಾಡ್ತೀವಿ. ಯಾವುದ್ರ ಮೇಲೆ ವರ್ಗಾವಣೆಯನ್ನು ಮಾಡ್ತೀವಿ? ಹೆಚ್ಚು ಅಂಕ ಯಾರು ತಗೊಂಡಿರ್ತಾರೆ ಅವರನ್ನು ನಾವು ಫಸ್ಟ್ ಗ್ರೇಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಅಥವಾ ಫಸ್ಟ್ ಕ್ಲಾಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಯಾರು ಕಡಿಮೆ ಅಂಕಗಳನ್ನು ತಗೊಂಡಿರ್ತಾರೆ ಅವರನ್ನು ನಾವಿಲ್ಲಿ ಲಾಸ್ಟ್ ಅಂತ ಹೇಳಿ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಲ್ವ. ಹಾಗೇನೆ ಇಲ್ಲೂ ಕೂಡ ಯಾವ ಯಾವ ವಿಜ್ಞಾನಗಳು ಎಷ್ಟರ ಮಟ್ಟಿಗೆ ಇನ್ನೊಂದು ವಿಜ್ಞಾನವನ್ನು ಅವಲಂಬನೆಯನ್ನು ಮಾಡಿದೆ ಅನ್ನುವುದರ ಆಧಾರದ ಮೇಲೆ ಇಲ್ಲಿ ಶ್ರೇಣೀಕರಣವನ್ನು ಮಾಡಲಾಗತ್ತೆ. ಇದನ್ನೇ ವಿಜ್ಞಾನಗಳ ಶ್ರೇಣಿ ಅಂತ ಹೇಳಿ ಕರೆಯಲಾಗುತ್ತೆ. ಈ ಶ್ರೇಣಿಯ ಮುಖ್ಯ ಆಲೋಚನೆ ಮತ್ತು ಅನುಕ್ರಮ ಏನು ಅಂತಂದರೆ, ವಿಜ್ಞಾನಗಳ ಶ್ರೇಣಿಯ ತತ್ವಗಳು ಏನೆಲ್ಲ ಒಳಗೊಂಡಿರುತ್ತೆ ಅಂದರೆ, ವಿಜ್ಞಾನಗಳ ಶ್ರೇಣಿಯೇ ಯಾವುದರ ಬೇಸ್ ಮೇಲೆ ಮಾಡಲಾಗುತ್ತೆ ಅಂತಂದರೆ, ವಿಜ್ಞಾನಗಳನ್ನು ಎರಡು ಮುಖ್ಯ ತತ್ವಗಳ ಆಧಾರದ ಮೇಲೆ ಮಾಡಲಾಗಿದೆ. ಯಾವುದು ಅಂತಂದರೆ ಸರಳತೆಯಿಂದ ಸಂಕೀರ್ಣತೆಗೆ. ಅಂದರೆ ನಾನೀಗ ಒಂದು ಎಕ್ಸಾಂಪಲ್ನ ಕೊಟ್ಟೆ. ಕ್ಲಾಸ್ ರೂಮಲ್ಲಿ ವಿದ್ಯಾರ್ಥಿಗಳು ಎಷ್ಟು ಅಂಕಗಳನ್ನು ತಗೊಂಡಿರ್ತಾರೆ ಅದರ ಮೇಲೆ ನಾವು ಕ್ಲಾಸ್ ವೈಸು ವರ್ಗೀಕರಣವನ್ನು ಮಾಡ್ತೀವಿ ಅಥವಾ ಶ್ರೇಣಿಯನ್ನು ಮಾಡ್ತಾ ಹೋಗ್ತೀವಿ. ಹಾಗೆಯೇ ಇಲ್ಲೂ ಕೂಡ ಯಾವುದೇ ಒಂದು ಸಬ್ಜೆಕ್ಟನ್ನು ತಗೊಂಡ್ರೆ ಸರಳತೆಯಿಂದ ಸಂಕೀರ್ಣತೆಗೆ, ಸಿಂಪಲ್ ಆಗಿರುವಂಥ ಒಂದು ಸಬ್ಜೆಕ್ಟಿಂದ ತುಂಬ ಕಾಂಪ್ಲಿಕೇಟ್ ಆಗಿರುವ ಸಬ್ಜೆಕ್ಟ್ವರೆಗೆ ನಾವು ಇಲ್ಲಿ ಶ್ರೇಣೀಕರಣವನ್ನು ಮಾಡಲಾಗತ್ತೆ. ಶ್ರೇಣಿಯು ಕೆಳಗಿರುವಂತಹ ವಿಜ್ಞಾನಗಳು ಸರಳವಾದ ಮತ್ತು ಹೆಚ್ಚು ಸಾಮಾನ್ಯವಾದ ವಿದ್ಯಮಾನಗಳನ್ನು ಅಧ್ಯಯನ ಮಾಡುತ್ತೆ. ಆದರೆ ಮೇಲಿರುವಂತಹ ವಿಜ್ಞಾನಗಳು ಹೆಚ್ಚು ಸಂಕೀರ್ಣವಾದ ಮತ್ತು ನಿರ್ದಿಷ್ಟವಾದ ವಿದ್ಯಮಾನಗಳನ್ನು ಅಧ್ಯಯನ ಮಾಡುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಇಲ್ಲಿ ಇವರು ಯಾವ ರೀತಿ ಗ್ರೇಡನ್ನು ಮಾಡಿದ್ದಾರೆ ಅಂತಂದರೆ, ಕೆಳಗೆ ಅಂದರೆ ಕೆಳಗಡೆ ಯಾವ್ದು ಬರುತ್ತೆ ಲಾಸ್ಟಲ್ಲಿ. ಇಲ್ಲಿ ನಾವು ವಿದ್ಯಾರ್ಥಿಗಳನ್ನು ತಗೊಂಡಾಗ ಕಡಿಮೆ ಅಂಕವನ್ನು ಯಾರು ತಗೊಂಡಿರ್ತಾರೆ ಅವನನ್ನು ಲಾಸ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಯಾರು ಹೆಚ್ಚು ಅಂಕವನ್ನು ತಗೊಂಡಿರ್ತಾನೆ ಅವನನ್ನು ಫಸ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಶ್ರೇಣಿಯು ಕೆಳಗಿರುವ ವಿಜ್ಞಾನಗಳು ಸರಳವಾದ ಮತ್ತು ಹೆಚ್ಚು ಸಾಮಾನ್ಯವಾದ ವಿದ್ಯಮಾನಗಳನ್ನು ಅಧ್ಯಯನ ಮಾಡುತ್ತೆ. ಇಲ್ಲಿ ನಾವಿಲ್ಲಿ ಶ್ರೇಣಿಯನ್ನು ಮಾಡ್ತಾ ಹೋದಾಗ, ಗ್ರೇಡ್ ವೈಸ್ ಕೊಡ್ತಾ ಹೋದಾಗ ಕೆಳಗಡೆ ಅಂದರೆ ಲಾಸ್ಟಲ್ಲಿ ಯಾವ ಒಂದು ವಿಜ್ಞಾನವನ್ನು ಇಡಲಾಗುತ್ತೆ ಅಂತಂದರೆ, ಯಾವ ಒಂದು ವಿಜ್ಞಾನ ಸರಳ ಮತ್ತು ಸಾಮಾನ್ಯವಾಗಿರುತ್ತೆ ಅಂದರೆ ಬೇರೆ ಒಂದು ವಿಜ್ಞಾನಗಳ ಮೇಲೆ ಹೆಚ್ಚು ಅವಲಂಬನೆಯನ್ನು ಹೊಂದಿರೋದಿಲ್ಲ, ಬಹಳ ಸರಳವಾದಂಥ ವಿವರಣೆಯನ್ನು ಸ್ಪಷ್ಟವಾಗಿ ನೀಡುವಂಥ ವಿಜ್ಞಾನ ಯಾವುದಿರುತ್ತೆ ಅಂತಹ ವಿಜ್ಞಾನವನ್ನು ಕೆಳಗಿನ ಸ್ಥಾನದಲ್ಲಿ ಅಂದರೆ ಲಾಸ್ಟ್ ಗ್ರೇಡಲ್ಲಿ ಇಟ್ಟಿರ್ತಾನೆ. ಆದರೆ ಮೇಲಿರುವಂತಹ ವಿಜ್ಞಾನಗಳು ಹೆಚ್ಚು ಸಂಕೀರ್ಣವಾದ ಮತ್ತು ನಿರ್ದಿಷ್ಟ ವಿದ್ಯಮಾನಗಳನ್ನು ಅಧ್ಯಯನ ಮಾಡುತ್ತೆ. ಇವರ ಪ್ರಕಾರ ಸಂಕೀರ್ಣ ಅಂತಂದರೆ ಅನೇಕ ವಿಧದ ಅಂಶಗಳನ್ನು ಒಳಗೊಂಡಿರುವಂತಹ ಒಂದು ವಿಜ್ಞಾನ ಯಾವುದಿರುತ್ತೆ ಅದನ್ನು ಏನು ಮಾಡ್ತಾನೆ ಅವನು ಮೊದಲ ಸ್ಥಾನದಲ್ಲಿ ಇಟ್ಟಿರ್ತಾನೆ. ಇಲ್ಲಿ ಮೇಲೆ ಇರುವಂತಹ ಒಂದು ಶಾಸ್ತ್ರ ಯಾವುದಿರುತ್ತೆ ಆ ಶಾಸ್ತ್ರ ಅನೇಕ ವಿಚಾರಗಳಿಗೆ ಸಂಬಂಧಿಸಿರುತ್ತೆ, ಅನೇಕ ವಿಜ್ಞಾನಗಳನ್ನು ಅವಲಂಬನೆಯನ್ನು ಮಾಡಿರುತ್ತೆ, ಅನೇಕ ವಿಜ್ಞಾನ ಅಥವಾ ಅನೇಕ ವಿಷಯಗಳಿಗೆ ಇದು ಕನೆಕ್ಟ್ ಆಗಿರುತ್ತೆ. ಹಾಗಾಗಿ ಈ ಒಂದು ವಿಚಾರವನ್ನು ಅವನು ಮೊದಲ ಸ್ಥಾನದಲ್ಲಿ ಇಡ್ತಾನೆ. ಯಾವ ಒಂದು ವಿಜ್ಞಾನ ತುಂಬ ಸರಳವಾಗಿರುತ್ತೆ, ಬೇರೆ ವಿಜ್ಞಾನಗಳಿಗೆ ಅವಲಂಬನೆಯನ್ನು ಹೊಂದಿರೋದಿಲ್ಲ, ಅಂಥ ಒಂದು ವಿಜ್ಞಾನವನ್ನು ಅವನು ಕೆಳಗಿರುವಂತಹ ಸ್ಥಾನದಲ್ಲಿ ಇಡ್ತಾನೆ. ನೆಕ್ಸ್ಟು ಸ್ವತಂತ್ರತೆಯಿಂದ ಪರಾವಲಂಬನೆಗೆ ಅಂತಂದರೆ, ಕೆಳಗಿರುವಂತಹ ವಿಜ್ಞಾನಗಳು ಅಂದರೆ ಕೊನೆಯ ಗ್ರೇಡ್ನಲ್ಲಿ ಇರುವಂತಹ ವಿಜ್ಞಾನ ಉಳಿದವುಗಳ ಮೇಲೆ ಕಡಿಮೆ ಅವಲಂಬಿತವಾಗಿದೆ. ನಾನೀಗಾಗಲೇ ಹೇಳಿದೆ, ಯಾವುದನ್ನು ಲಾಸ್ಟ್ ಗ್ರೇಡ್ ಅಂತ ಹೇಳಿ ಅವನು ಕನ್ಸಿಡರ್ ಮಾಡ್ತಾನೆ ಅಥವಾ ಕೊನೆಯ ಶ್ರೇಣಿ ಅಂತ ಹೇಳಿ ಕನ್ಸಿಡರ್ ಮಾಡ್ತಾನೆ, ಆ ಒಂದು ವಿಜ್ಞಾನ ಬೇರೆ ವಿಜ್ಞಾನಗಳಿಗೆ ಹೆಚ್ಚು ಅವಲಂಬನೆಯನ್ನು ಹೊಂದಿರೋದಿಲ್ಲ. ಆದರೆ ಮೇಲಿರುವ ಪ್ರತಿಯೊಂದು ವಿಜ್ಞಾನವು ಅದರ ಕೆಳಗಿರುವಂತಹ ಎಲ್ಲ ವಿಜ್ಞಾನಗಳ ತತ್ವಗಳನ್ನು ಬಳಸ್ಕೊಂಡಿರುತ್ತೆ ಅಂತಲೇ ಹೇಳಬಹುದಾಗಿರುತ್ತೆ. ನೆಕ್ಸ್ಟು ವಿಜ್ಞಾನಗಳ ಅನುಕ್ರಮ ಅಂದರೆ ಕಾಮ್ಟ್ರವರ ಪ್ರಕಾರ ವಿಜ್ಞಾನಗಳ ಕ್ರಮವು ಅವುಗಳ ಬೆಳವಣಿಗೆ ಐತಿಹಾಸಿಕ ಕ್ರಮವನ್ನು ಸಹ ಸೂಚಿಸುತ್ತೆ. ಇವನ ಪ್ರಕಾರ ಇವನು ಯಾವ ರೀತಿ ವಿಜ್ಞಾನಗಳನ್ನು ಶ್ರೇಣೀಕರಣಿಸಿದ್ದಾನೆ ಅಂತಂದರೆ,
ಗಣಿತಶಾಸ್ತ್ರವನ್ನು ತಗೊಂಡಿದ್ದಾನೆ. ಸ್ಥಾನ ಅತ್ಯಂತ ಕೆಳಗಿನ ಮತ್ತು ಮೂಲಭೂತ ವಿಜ್ಞಾನ ಅಂತ ಹೇಳಿ ಇಡ್ಬೋದಾಗಿತ್ತು. ಅಂದರೆ ನಾವು ಗ್ರೇಡ್ ವೈಸ್ ತಗೊಂಡು ಹೋದರೆ ನಾವು ಇಲ್ಲಿ ಕೊನೆಯದಾಗಿ ಅವನು ಗಣಿತಶಾಸ್ತ್ರವನ್ನು ಇಟ್ಟಿದ್ದಾನೆ. ಯಾಕೆ ಅಂತಂದರೆ ಗಣಿತಶಾಸ್ತ್ರ ಬೇರೆ ಒಂದು ವಿಜ್ಞಾನಗಳಿಗೆ ಹೆಚ್ಚು ಡಿಪೆಂಡ್ ಆಗಿ ಇರೋದಿಲ್ಲ. ಇದು ಅತ್ಯಂತ ಸರಳ ಮತ್ತು ಸಾಮಾನ್ಯ ವಿಷಯ. ಇಲ್ಲಿ ಕೇವಲ ಸಂಖ್ಯೆಗಳನ್ನು ಮಾತ್ರ ಇದು ಅಧ್ಯಯನವನ್ನು ಮಾಡುತ್ತೆ. ಇದು ಶ್ರೇಣಿಯ ಅಡಿಯಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದಾಗಿರುತ್ತೆ. ಮೇಲೆ ಯಾವುದನ್ನು ಫಸ್ಟಲ್ಲಿ ಇಟ್ಟಿರ್ತಾರಲ್ಲ ಅದು ಅದ್ರ ಕೆಳಗಡೆ ಬರುವಂತಹ ಎಲ್ಲ ವಿಜ್ಞಾನಗಳನ್ನು ಅದು ಅಧ್ಯಯನ ಮಾಡುತ್ತೆ ಅಥವಾ ಎಲ್ಲ ವಿಜ್ಞಾನಗಳಿಗೆ ಅವಲಂಬನೆಯನ್ನು ಹೊಂದಿರುತ್ತೆ. ಹಾಗಾಗಿ ಇಲ್ಲಿ ಗಣಿತ ಅನ್ನುವಂಥದ್ದು ಕೇವಲ ಸಂಖ್ಯೆಗಳನ್ನು ಕುರಿತು ಅಧ್ಯಯನ ಮಾಡೋದ್ರಿಂದ ಇದು ಯಾವುದೇ ಒಂದು ವಿಜ್ಞಾನಗಳ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಹಾಗಾಗಿ ಇವನು ಇದನ್ನ ಶ್ರೇಣಿಯಲ್ಲಿ ಕೆಳಗಿನ ಸ್ಥಾನದಲ್ಲಿ ಇಟ್ಟಿರ್ತಾನೆ. ನೆಕ್ಸ್ಟು ಖಗೋಳಶಾಸ್ತ್ರ ಗಣಿತದ ನಂತರ ಅಂತಂದರೆ ಕೆಳಗೆಯಿಂದ ಎರಡನೆಯದಾಗಿ ಅವನು ಇಟ್ಟಿರ್ತಾನೆ. ಯಾಕೆ ಅಂತಂದರೆ ಇದು ಬಾಹ್ಯಾಕಾಶದಲ್ಲಿನ ವಸ್ತುಗಳ ಚಲನೆಯನ್ನು ಅಧ್ಯಯನ ಮಾಡುತ್ತೆ. ಇದಕ್ಕೆ ಗಣಿತದ ತತ್ವಗಳನ್ನು ಬಳಸಲಾಗತ್ತೆ. ಇಲ್ಲಿ ನಾವು ಶ್ರೇಣಿಯಿಂದ ಮೇಲಿಂದ ಕೆಳಗಡೆ ಬರ್ತಾ ಇಲ್ಲ, ಕೆಳಗಡೆಯಿಂದ ಮೇಲೆ ಹೋಗ್ತಾ ಇದ್ದೀವಿ. ಹಾಗಾಗಿ ಕೊನೆಯ ಸ್ಥಾನದಲ್ಲಿ ಗಣಿತವನ್ನು ಇಡಲಾಗಿದೆ. ಗಣಿತದ ನಂತರ ಖಗೋಳಶಾಸ್ತ್ರವನ್ನು ಇಡಲಾಗಿದೆ. ಖಗೋಳಶಾಸ್ತ್ರವನ್ನು ಯಾಕೆ ಗಣಿತದ ನಂತರ ಇಡಲಾಗಿದೆ ಅಂತಂದರೆ ಗಣಿತ ಏನು ಸಂಖ್ಯೆಗಳನ್ನು ಒಳಗೊಂಡಿರುತ್ತೆ ಆ ಸಂಖ್ಯೆಗಳನ್ನು ನಾವಿಲ್ಲಿ ಖಗೋಳಶಾಸ್ತ್ರದಲ್ಲಿ ಬಾಹ್ಯಾಕಾಶದಲ್ಲಿರುವಂಥ ವಸ್ತುಗಳ ಚಲನೆಯನ್ನು ಅಧ್ಯಯನ ಮಾಡೋದಕ್ಕೆ ನಾವು ಗಣಿತವನ್ನು ಬಳಸ್ತೀವಿ. ಹಾಗಾಗಿ ಗಣಿತದ ನಂತರ ನಾವು ಖಗೋಳಶಾಸ್ತ್ರವನ್ನು ಇಡಲಾಗತ್ತೆ, ಅಂದರೆ ಶ್ರೇಣೀಕರಿಸಲಾಗತ್ತೆ. ಅಂದರೆ ಕೆಳಗಿನಿಂದ ಮೇಲೆ ನಾವು ಹೋಗ್ತಾ ಇರೋದು. ಯಾರನ್ನೂ ಕೂಡ ಕನ್ಫ್ಯೂಷನ್ ಮಾಡ್ಕೊಬೇಡಿ. ನಾವಿಲ್ಲಿ ಶ್ರೇಣಿಯನ್ನು ಕೆಳಗಡೆಯಿಂದ ಮೇಲೆ ಹೋಗ್ತಾ ಇದ್ದೀವಿ ಅಂದರೆ ನಾವು ಫಸ್ಟ್ ಸ್ಟೆಪ್ಪಿಂದ ನಾವೀಗ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ. ಮೆಟ್ಲಲ್ಲಿ ನಾವೀಗ ಏನಿದ್ದೀವಿ ಫಸ್ಟ್ ಸ್ಟೆಪ್ಪಲ್ಲಿ ಇದ್ದೀವಿ. ಫಸ್ಟ್ ಸ್ಟೆಪ್ಪಲ್ಲಿ ನಾವು ಗಣಿತವನ್ನು ಇಟ್ಟಿದ್ದೀವಿ. ಅದ ನಂತರ ಎರಡನೇ ಸ್ಟೆಪ್ಪಲ್ಲಿ ನಾವು ಖಗೋಳಶಾಸ್ತ್ರವನ್ನು ಇಟ್ಟಿದ್ದೀವಿ. ಖಗೋಳಶಾಸ್ತ್ರದ ನಂತರ ಯಾವುದು ಮೂರನೇ ಸ್ಟೆಪ್ನಲ್ಲಿ ಭೌತಶಾಸ್ತ್ರವನ್ನು ಇಟ್ಟಿದ್ದೀವಿ. ಭೌತಶಾಸ್ತ್ರ ಯಾಕೆ ಅಂತಂದರೆ ಖಗೋಳಶಾಸ್ತ್ರದ ನಂತರ ಅಂದರೆ ಇದು ಶಕ್ತಿ, ಚಲನೆ ಮತ್ತು ಇತರ ಸಾಮಾನ್ಯ ವಸ್ತುಗಳ ಗುಣಲಕ್ಷಣಗಳಂತಹ ವಿಷಯಗಳನ್ನು ಅಧ್ಯಯನ ಮಾಡುತ್ತೆ. ಹಾಗಾಗಿ ಇಲ್ಲಿ ಗಣಿತನೂ ಸಹ ಬೇಕಾಗತ್ತೆ, ಜೊತೆಗೆ ಖಗೋಳಶಾಸ್ತ್ರನೂ ಕೂಡ ಬೇಕಾಗತ್ತೆ. ಈ ಎಲ್ಲ ತತ್ವಗಳನ್ನು ಯಾರು ಬಳಸ್ಕೊಳ್ತಾರೆ? ಭೌತಶಾಸ್ತ್ರ ಬಳಸ್ಕೊಳ್ತಾರೆ. ಹಾಗಾಗಿ ನಾವು ಮೂರನೇ ಸ್ಟೆಪ್ನಲ್ಲಿ ಕೆಳಗಡೆಯಿಂದ ಮೂರನೇ ಸ್ಟೆಪ್ನಲ್ಲಿ ನಾವು ಭೌತಶಾಸ್ತ್ರವನ್ನು ಇಟ್ಟಿದ್ದೀವಿ. ನೆಕ್ಸ್ಟು ರಸಾಯನಶಾಸ್ತ್ರ. ನಾಲ್ಕನೇ ಸ್ಟೆಪ್ನಲ್ಲಿ ನಾವು ಯಾವ ಶಾಸ್ತ್ರವನ್ನು ಇಟ್ಟಿದ್ದೀವಿ? ರಸಾಯನಶಾಸ್ತ್ರವನ್ನು ಇಟ್ಟಿದ್ದೀವಿ. ಯಾಕೆ ಅಂತ ಕೇಳಿದರೆ ಇದು ವಸ್ತುವಿನ ಸಂಯೋಜನೆ ಮತ್ತು ರಾಸಾಯನಿಕ ಪ್ರತಿಕ್ರಿಯೆಗಳನ್ನು ಅಧ್ಯಯನ ಮಾಡುತ್ತೆ. ಇದು ಭೌತಿಕ ತತ್ವಗಳಿಗಿಂತ ಹೆಚ್ಚು ಸಂಕೀರ್ಣ ಮತ್ತು ನಿರ್ದಿಷ್ಟವಾಗಿರುತ್ತೆ. ಇಲ್ಲಿ ನಾವು ರಸಾಯನಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅಂತಂದರೆ ಸಂಖ್ಯೆಗಳು ಬೇಕಾಗತ್ತೆ. ನಾವು ಮತ್ತು ಚಲನೆಯನ್ನು ಕೂಡ ಅಧ್ಯಯನ ಮಾಡ್ತೀವಿ. ಜೊತೆಗೆ ಭೌತಿಕ ಅಂಶಗಳನ್ನು ಕೂಡ ಅಥವಾ ಭೌತಿಕ ತತ್ವಗಳನ್ನು ಕೂಡ ಅಧ್ಯಯನವನ್ನು ಮಾಡ್ತೀವಿ. ಹಾಗಾಗಿ ನಾಲ್ಕನೆಯ ಸ್ಟೆಪ್ನಲ್ಲಿ ನಾವು ಯಾವುದನ್ನು ಇಟ್ಟಿದ್ದೀವಿ? ರಸಾಯನಶಾಸ್ತ್ರವನ್ನು ಇಟ್ಟಿದ್ದೀವಿ. ನಂತರ ಐದನೇ ಸ್ಟೆಪ್ನಲ್ಲಿ ಏನಿಟ್ಟಿದ್ದೀವಿ? ಐದನೇ ಸ್ಟೆಪ್ಪನ್ನು ಹತ್ತಿದ್ದೀವಿ ನಾವು. ಐದನೇ ಸ್ಟೆಪ್ಪಲ್ಲಿ ಯಾವ ಶಾಸ್ತ್ರವನ್ನು ಇಡಲಾಗಿದೆ? ಜೀವಶಾಸ್ತ್ರವನ್ನು ಇಡಲಾಗಿದೆ. ಯಾಕೆ ಅಂತಂದರೆ ಇದು ಜೀವಂತ ಜೀವಿಗಳ ಅಧ್ಯಯನವಾಗಿದ್ದು ಭೌತಿಕ ಮತ್ತು ರಾಸಾಯನಿಕ ತತ್ವಗಳನ್ನು ಒಳಗೊಂಡಿರುತ್ತೆ. ಇದು ಹಿಂದಿನ ವಿಜ್ಞಾನಗಳಿಗಿಂತ ಹೆಚ್ಚು ಸಂಕೀರ್ಣವಾಗಿದೆ. ನೆಕ್ಸ್ಟು ಸಮಾಜಶಾಸ್ತ್ರ ಮೊದಲ ಶಾಸ್ತ್ರವಾಗಿರುತ್ತೆ. ಅಂದರೆ ನಾವು ಮೇಲಿಂದ ನಾವು ನೋಡ್ತಾ ಬಂದರೆ ಸಮಾಜಶಾಸ್ತ್ರ ಫುಲ್ಲು ಟಾಪಲ್ಲಿರುತ್ತೆ. ಸಮಾಜಶಾಸ್ತ್ರ ಯಾಕೆ ಅಂತಂದರೆ ನಾವು ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅಂದರೆ ನಾವು ಈಗಾಗಲೇ ಏನು ನೋಡಿದ್ವಲ್ಲ ಈ ಎಲ್ಲ ಶಾಸ್ತ್ರಗಳನ್ನು ಕೂಡ ನಾವು ಅಧ್ಯಯನ ಮಾಡ್ತೀವಿ. ಸಮಾಜಶಾಸ್ತ್ರ ಈ ಎಲ್ಲ ಅಂಶಗಳನ್ನು ಒಳಗೊಂಡಿರುತ್ತೆ. ಹಾಗಾಗಿ ನಾವು ಟಾಪಲ್ಲಿ ನಾವು ಯಾವ ಒಂದು ಸಮಾಜವನ್ನು ಇಡ್ತೀವಿ ಅಥವಾ ಯಾವ ಒಂದು ವಿಜ್ಞಾನವನ್ನು ಇಡ್ತೀವಿ ಅಂತಂದರೆ ಸಮಾಜವನ್ನು ಇಡ್ತೀವಿ. ಹಾಗಾಗಿ ಸಮಾಜಶಾಸ್ತ್ರ ಶ್ರೇಣಿಯ ಅತ್ಯುನ್ನತ ಸ್ಥಾನವನ್ನು ಹೊಂದಿರುತ್ತೆ. ಇದು ಅತ್ಯಂತ ಸಂಕೀರ್ಣ, ನಿರ್ದಿಷ್ಟ ಮತ್ತು ಪರಾವಲಂಬಿ ವಿಜ್ಞಾನ ಅಂತಲೇ ಹೇಳಬಹುದಾಗಿರುತ್ತೆ. ಹೆಚ್ಚು ಪರಾವಲಂಬಿ ಶಾಸ್ತ್ರ ಯಾವುದು ಅಂತಂದರೆ ಅದು ಸಮಾಜಶಾಸ್ತ್ರವಾಗಿರುತ್ತೆ. ಕಡಿಮೆ ಪರಾವಲಂಬಿ ಶಾಸ್ತ್ರ ಯಾವುದು ಅಂತಂದರೆ ಅದು ಗಣಿತ ಆಗಿರುತ್ತೆ. ಹಾಗಾಗಿ ನಾವು ಶ್ರೇಣಿಯಲ್ಲಿ ಮೊದಲ ಸ್ಥಾನದಲ್ಲಿ ಅಥವಾ ಅತ್ಯುನ್ನತ
ಸ್ಥಾನದಲ್ಲಿ ಯಾವುದನ್ನು ಇಡ್ತೀವಿ? ಸಮಾಜಶಾಸ್ತ್ರವನ್ನು ಇಡ್ತೀವಿ. ಕೊನೆಯಲ್ಲಿ ಯಾವುದನ್ನು ಇಡ್ತೀವಿ? ಗಣಿತವನ್ನು ಇಡ್ತೀವಿ. ಇದಿಷ್ಟು ಕಾಮ್ಟೇರವರ ಪ್ರಕಾರ ವಿಜ್ಞಾನಗಳ ಶ್ರೇಣೀಕರಣ ಆಗಿರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಇನ್ನೊಂದ್ಸತಿ ಕೇಳಿ, ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ. ಇಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಕೊಟ್ಟಿದ್ದಾರೆ. ಒಂದು ಗಣಿತಶಾಸ್ತ್ರ, ನೆಕ್ಸ್ಟ್ ಖಗೋಳಶಾಸ್ತ್ರ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ, ಸಮಾಜಶಾಸ್ತ್ರ ಅಂತ ಇಲ್ಲಿ ಕೊನೆಯಲ್ಲಿ ಕೊಟ್ಟಿದ್ದಾರೆ. ಆದರೆ ಇದನ್ನು ನೀವು ಸ್ಟೆಪ್ ಬೈ ಹಾಕೊಂತ ಹೋದರೆ ಮೊದಲ ಒಂದು ಸ್ಟೆಪ್ನಲ್ಲಿ ಏನಿರುತ್ತೆ? ಸಮಾಜಶಾಸ್ತ್ರ ಇರುತ್ತೆ. ಕೊನೆಯ ಸ್ಟೆಪ್ನಲ್ಲಿ ಏನಿರುತ್ತೆ? ಗಣಿತಶಾಸ್ತ್ರ ಇರುತ್ತೆ. ಇಲ್ಲಿ ಕೆಳಗಿನಿಂದ ಮೇಲಕ್ಕೆ ಈ ಒಂದು ಶಾಸ್ತ್ರದ ಶ್ರೇಣೀಕರಣವನ್ನು ನಿಮಗೆ ಇಲ್ಲಿ ಕೊಡಲಾಗಿರುತ್ತೆ. ಸಮಾಜಶಾಸ್ತ್ರ ಅನ್ನುವಂತಹದ್ದು ಬಹಳ ಸಂಕೀರ್ಣತೆಯಿಂದ ಕೂಡಿರುವಂತಹ ಒಂದು ವಿಜ್ಞಾನ. ಹಾಗಾಗಿ ಇದು ಈ ಎಲ್ಲ ಶಾಸ್ತ್ರಗಳೇನು ಬರುತ್ತೆ, ಗಣಿತಶಾಸ್ತ್ರ, ಖಗೋಳಶಾಸ್ತ್ರ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಈ ಎಲ್ಲ ಶಾಸ್ತ್ರಗಳನ್ನು ಕೂಡ ಇದು ಅಧ್ಯಯನ ಮಾಡುತ್ತೆ. ಹಾಗಾಗಿ ಈ ಒಂದು ಸಮಾಜಶಾಸ್ತ್ರ ಅನ್ನುವಂಥ ಒಂದು ಶಾಸ್ತ್ರವನ್ನು ಅಥವಾ ವಿಜ್ಞಾನವನ್ನು ನಾವು ಶ್ರೇಣಿಯ ಅತ್ಯುನ್ನತ ಸ್ಥಾನದಲ್ಲಿ ಇಡಲಾಗತ್ತೆ. ಹಾಗಾಗಿ ಇದನ್ನು ಸೋಷಿಯಲ್ ಫಿಸಿಕ್ಸ್ ಅಂತ ಕೂಡ ಅಥವಾ ಸಾಮಾಜಿಕ ಭೌತಶಾಸ್ತ್ರ ಅಂತ ಕೂಡ ಕರೆಯಲಾಗತ್ತೆ ಅಂತ ಹೇಳಿ ಅಗಸ್ಟ್ ಕಾಮ್ಟೇರ್ ಅವರು ಹೇಳಿದ್ದಾರೆ. ಈ ಶ್ರೇಣಿಯ ಮೂಲಕ ಅವರು ಸಮಾಜಶಾಸ್ತ್ರವು ಇತರ ಎಲ್ಲ ವಿಜ್ಞಾನಗಳ ಜ್ಞಾನವನ್ನು ಅನ್ವಯಿಸುವ ಮೂಲಕ ಅಂತಿಮ ವಿಜ್ಞಾನವಾಗಿ ಹೊರಹೊಮ್ಮಬೇಕು ಅಂತ ಹೇಳಿ ಅವರು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಅಂತಿಮ ಅಂತಂದರೆ ಲಾಸ್ಟಲ್ಲ, ಮೊದಲನೆಯ ಒಂದು ಸ್ಥಾನದಲ್ಲಿ ಇರಬೇಕು ಈ ಸಮಾಜಶಾಸ್ತ್ರ ಅನ್ನುವುದು ಅವರ ಮೂಲ ಉದ್ದೇಶ ಆಗಿರುತ್ತೆ. ಶ್ರೇಣಿಯ ಮಹತ್ವವನ್ನು ನೋಡೋದಾದರೆ ಈ ಶ್ರೇಣಿಯು ಕಾಮ್ಟೇರವರ ಸಕಾರಾತ್ಮಕ ತತ್ವಶಾಸ್ತ್ರದ ಹೃದಯ ಭಾಗ ಅಂತಲೇ ಹೇಳ್ಬೋದಾಗಿರುತ್ತೆ. ಯಾಕೆ ಅಂತಂದರೆ ಇದು ಜ್ಞಾನದ ಕ್ರಮೇಣ ಪ್ರಗತಿಯನ್ನು ತೋರಿಸುತ್ತದೆ. ವೈಜ್ಞಾನಿಕ ಹಂತದಲ್ಲಿ ಪರಾಕಾಷ್ಠೆಯನ್ನು ತಲುಪುತ್ತದೆ. ಇದು ವೈಜ್ಞಾನಿಕ ಜ್ಞಾನವು ಹೇಗೆ ಸಂಗ್ರಹವಾಗುತ್ತದೆ ಮತ್ತು ವಿಜ್ಞಾನವು ಇನ್ನೊಂದಕ್ಕೆ ಹೇಗೆ ದಾರಿ ಮಾಡಿಕೊಡುತ್ತದೆ ಎಂಬುದನ್ನು ವಿವರಿಸಲು ಪ್ರಯತ್ನಿಸುತ್ತದೆ ಅಂತಲೇ ಹೇಳ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟು ಮಾನವತಾ ಧರ್ಮದ ಬಗ್ಗೆ ಕೇಳಿದ್ದಾರೆ. ಅಗಸ್ಟ್ ಕಾಮ್ಟೇರ್ ಅವರು ಪ್ರತಿಪಾದಿಸಿದ ಮಾನವತಾ ಧರ್ಮವನ್ನು ವಿವರಿಸಿ ಅಂತ ಹೇಳಿ ಕೇಳ್ಬೋದಾಗಿರುತ್ತೆ. ಇಲ್ಲಿ ಅಗಸ್ಟ್ ಕಾಮ್ಟೆ ಅಂತಲೇ ಹೆಸರನ್ನು ಏನು ಅವರು ಮೆನ್ಷನ್ ಮಾಡಿರಲ್ಲ. ಮಾನವತಾ ಧರ್ಮ ಎಂದರೇನು ಅಂತ ಹೇಳಿ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. 5 ಅಥವಾ 10 ಅಂಕದ ಪ್ರಶ್ನೆ. ಇದಕ್ಕೆ ನಾವು ಉತ್ತರವನ್ನು ನೋಡೋದಾದರೆ ಮಾನವತಾ ಧರ್ಮ ಎಂಬುದು ಅವರ ತಾತ್ವಿಕ ಮತ್ತು ಸಾಮಾಜಿಕ ಚಿಂತನೆಯ ಉನ್ನತ ಮಟ್ಟವಾಗಿದೆ. ಇದು ಸಮಾಜಶಾಸ್ತ್ರದ ಸ್ಥಾಪನೆಯ ನಂತರ ಸಮಾಜಕ್ಕೆ ಹೊಸ ನೈತಿಕ ಮತ್ತು ಆಧ್ಯಾತ್ಮಿಕ ಅಡಿಪಾಯವನ್ನು ಒದಗಿಸುವ ಉದ್ದೇಶದಿಂದ ರೂಪುಗೊಂಡಿತ್ತು ಅಂತಲೇ ಹೇಳ್ಬಹುದಾಗಿರುತ್ತೆ. ಮಾನವತಾ ಧರ್ಮದ ಪರಿಕಲ್ಪನೆ ಏನು ಅಂತ ಹೇಳಿ ನೋಡೋದಾದರೆ ಅಗಸ್ಟ್ ಕಾಮ್ಟೇರ್ ಅವರ ಪ್ರಕಾರ ವೈಜ್ಞಾನಿಕ ಹಂತಕ್ಕೆ ತಲುಪಿದ ನಂತರ ಸಾಂಪ್ರದಾಯಿಕ ದೇವತಾಶಾಸ್ತ್ರದ ಧರ್ಮಗಳು ಸಮಾಜದ ನೈತಿಕ ಅಗತ್ಯತೆಗಳನ್ನು ಪೂರೈಸಲು ಸಾಧ್ಯವಿಲ್ಲ. ಈ ಒಂದು ಸಮಾಜಶಾಸ್ತ್ರದಲ್ಲಿ ನಾವು ಅಗಸ್ಟ್ ಕಾಮ್ಟೆಯವರು 3 ಹಂತಗಳನ್ನು ಮಾಡಿದ್ದನ್ನು ನೋಡಿದ್ವಿ ಅಲ್ವಾ ಈಗಾಗಲೇ. ಆ ಹಂತಗಳಲ್ಲಿ ಮೊದಲನೇ ಹಂತ ಯಾವುದು? ದೇವತಾಶಾಸ್ತ್ರದ ಹಂತ ಅಂತ ಹೇಳಿ ಕರೆಯಲಾಗಿರುತ್ತೆ ಅಥವಾ ಕಾಲ್ಪನಿಕ ಹಂತ ಅಂತ ಹೇಳಿ ಕರೆಯಲಾಗಿರುತ್ತೆ. ಈ ಒಂದು ಹಂತದಲ್ಲಿ ಸಮಾಜದ ನೈತಿಕ ಅಗತ್ಯಗಳನ್ನು ಪೂರೈಸೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅವರು ಮಾನವ ಕಲ್ಯಾಣವನ್ನು ಕೇಂದ್ರೀಕರಿಸಿದ ಒಂದು ಹೊಸ ಧರ್ಮವನ್ನು ಅವರು ಪ್ರತಿಪಾದಿಸುತ್ತಾರೆ. ಈ ಧರ್ಮದ ಮುಖ್ಯ ಅಂಶಗಳೇನು ಅಂತಂದರೆ ಆರಾಧ್ಯ ದೈವ. ಅಲ್ಲಿ ಅವರು ದೇವರನ್ನು ನಂಬಿದ್ರು ಹೆಚ್ಚಾಗಿ. ಹಾಗಾಗಿ ಅವರು ದೇವರು ಅಂತಂದಾಗ ಅಲ್ಲಿ ಒಂದು ಅವ್ರದ್ದೇ ಆದಂಥ ಒಂದು ಆರಾಧ್ಯ ದೈವ ಬೇಕಾಗತ್ತೆ. ಹಾಗಾಗಿ ಈ ಧರ್ಮದ ಕೇಂದ್ರ ಬಿಂದು ಅಲೌಕಿಕ ದೇವರು ಅಥವಾ ಶಕ್ತಿಯ ಬದಲಿಗೆ ಮಾನವತೆ ಆಗಿರುತ್ತೆ. ಇಲ್ಲಿ ಅವರು ಯಾರನ್ನ ದೇವರು ಅಂತ ಹೇಳಿ ಕರೆದ್ರು ಯಾವುದೇ ರೀತಿಯಾದಂಥ ಅಲೌಕಿಕ ಶಕ್ತಿ ಅಲ್ಲ ಅಥವಾ ಅಲೌಕಿಕ ದೇವರು ಅಲ್ಲ. ಅದರ ಬದಲಿಗೆ ಏನೋ ಮಾನವತೆ ಅಥವಾ ಹ್ಯುಮ್ಯಾನಿಟಿ ಅನ್ನುವಂಥದ್ದನ್ನೇ ಅವರು ದೈವ ಅಥವಾ ಆರಾಧ್ಯ ದೈವ ಅಂತ ಹೇಳಿ ಕರೆದ್ರು. ಇದನ್ನ ಕಾಮ್ಟೇರ್ ಅವರು ದಿ ಗ್ರೇಟ್ ಬೀಯಿಂಗ್ ಅಂತ ಹೇಳಿ ಕರೆದಿರ್ತಾರೆ. ಇದು ಕೇವಲ ಪ್ರಸ್ತುತ ಇರುವಂತಹ ಮಾನವರನ್ನ ಮಾತ್ರ ಅಲ್ಲ, ಪ್ರಸ್ತುತ ಈಗ ಇರುವಂತಹ ಮನುಷ್ಯರನ್ನ ಮಾತ್ರ ಅಲ್ಲ, ಇತಿಹಾಸದಲ್ಲಿ ಮಾನವ ಸಮಾಜದ ಪ್ರಗತಿಗೆ ಯಾರೆಲ್ಲ ಕೊಡುಗೆಯನ್ನ ನೀಡಿದ್ರಲ್ವಾ ಮತ್ತು
ಭವಿಷ್ಯದಲ್ಲಿ ಕೊಡುಗೆ ಯಾರೆಲ್ಲ ನೀಡಬಹುದು ಆ ಎಲ್ಲ ಮಾನವರ ಒಟ್ಟು ಮೊತ್ತವನ್ನು ಇವರು ಏನಂತ ಕರೆದಿದ್ದಾರೆ, ದಿ ಗ್ರೇಟ್ ಬೀಯಿಂಗ್ ಅಂತ ಹೇಳಿ ಕರೆದಿದ್ದಾರೆ. ಇತರರಿಗಾಗಿ ಬದುಕು ಅನ್ನೋದು ಈ ಧರ್ಮದ ಮೂಲ ಮಂತ್ರ ಆಗಿರತ್ತೆ. ಈ ತತ್ವದಿಂದಲೇ ಪರೋಪಕಾರ ಎಂಬ ಪದ ಹುಟ್ಕೊಳ್ತು. ನಾವು ಬೇರೆಯವರಿಗೆ ಸಹಾಯವನ್ನ ಮಾಡಬೇಕು. ಇತರರಿಗಾಗಿ ಬದುಕು ಅಂತಂದ್ರೆ ಅವರಿಗೆ ನಮ್ಮ ಕೈಲಾದಂತಹ ಒಂದಷ್ಟು ಸಹಾಯವನ್ನ ಮಾಡೋದು, ಪರೋಪಕಾರವನ್ನ ಮಾಡೋದು ಅನ್ನುವಂತಹ ಒಂದು ಪದ ಈ ಒಂದು ಇತರರಿಗಾಗಿ ಬದುಕು ಅನ್ನುವಂತಹ ಪದದಿಂದನೇ ಹುಟ್ಕೊಳ್ತು ಅಂತಾನೆ ಹೇಳಬಹುದಾಗಿರುತ್ತೆ. ಕಾಮ್ಟೇರವರು ಸ್ವಾರ್ಥದ ಬದಲಿಗೆ ಪರೋಪಕಾರವನ್ನ ಉತ್ತೇಜಿಸುವ ಮೂಲಕ ಸಮಾಜದಲ್ಲಿ ಸುವ್ಯವಸ್ಥೆ ಮತ್ತು ಪ್ರಗತಿಯನ್ನ ಸಾಧಿಸಬಹುದು ಅಂತ ಹೇಳಿ ನಂಬಿದ್ರು. ಇವರ ನಂಬಿಕೆ ಏನಾಗಿತ್ತು, ನಾವು ಬರೀ ಸ್ವಾರ್ಥಿಗಳಾಗಿ ಬದುಕೋದಲ್ಲ, ಏನಾಗಿರ್ಬೇಕು, ಬೇರೆಯವರಿಗೋಸ್ಕರ ನಾವು ಬದುಕಬೇಕು. ಅಂದರೆ ನಮ್ಮ ಸ್ವಾರ್ಥದ ಬದಲಿಗೆ ಪರೋಪಕಾರ ಅಂದರೆ ಬೇರೆಯವರಿಗೆ ಸಹಾಯ ಮಾಡುವ, ಉತ್ತೇಜಿಸುವುದರ ಮೂಲಕ ಸಮಾಜದಲ್ಲಿ ಸುವ್ಯವಸ್ಥೆ ಮತ್ತು ಪ್ರಗತಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಅಂತ ಹೇಳಿ ಅವರು ನಂಬಿದ್ರು. ಪೂಜೆ ಮತ್ತು ಆಚರಣೆಗಳು ಅಂತಂದರೆ ಸಾಂಪ್ರದಾಯಿಕ ಧಾರ್ಮಿಕ ಆಚರಣೆಗಳ ಬದಲಿಗೆ, ಅಂದರೆ ನಾವು ದೇವರಿಗೋಸ್ಕರ ಒಂದಷ್ಟು ಆಚರಣೆಗಳನ್ನು ಏನು ಮೊದಲ ಹಂತದಲ್ಲಿ ಅಂದರೆ ಕಾಲ್ಪನಿಕ ಹಂತದಲ್ಲಿ ದೇವರಿದ್ದಾನೆ ಅಥವಾ ದೇವತಾ ಶಾಸ್ತ್ರ, ದೇವತಾ ಹಂತ ಅಂತ ಹೇಳಿ ಏನು ಆಚರಣೆಯನ್ನು ಮಾಡಿಕೊಂಡು ಬಂದಿದ್ರು, ಆ ಒಂದು ಧಾರ್ಮಿಕ ಆಚರಣೆಗಳ ಬದಲಿಗೆ ಈ ಧರ್ಮವು ಮಾನವೀಯ ಮೌಲ್ಯಗಳು ಮತ್ತು ಮಾನವೀಯತೆಯ ಇತಿಹಾಸಕ್ಕೆ ಕೊಡುಗೆ ನೀಡಿದಂತಹ ಮಹಾ ವ್ಯಕ್ತಿಗಳ ಸ್ಮರಣೆ ಮತ್ತು ಗೌರವವನ್ನು ಕೇಂದ್ರವಾಗಿಸಿಕೊಂಡಿತ್ತು. ಅಂದರೆ ಕಾಮ್ಟೇರವರ ಪ್ರಕಾರ ನಾವು ದೇವರ ಪೂಜೆ ಮಾಡೋದ್ರ ಬದಲಿಗೆ ಯಾರು ಈ ಮೂಢನಂಬಿಕೆಗಳನ್ನು ಇಟ್ಕೊಂಡು ದೇವರಿದ್ದಾನೆ ಅಂತ ಹೇಳಿ ದೇವರಿಗೆ ಪೂಜೆ ಮಾಡ್ತಿದ್ದಾರಲ್ಲ, ಅದರ ಬದಲಿಗೆ ನಾವೇನು ಮಾಡಬೇಕು, ಇತಿಹಾಸಕ್ಕೆ ಯಾರೆಲ್ಲ ವ್ಯಕ್ತಿಗಳು ಕೊಡುಗೆಯನ್ನು ನೀಡಿದ್ರಲ್ವಾ ಅಂತಹ ಮಹಾ ವ್ಯಕ್ತಿಗಳನ್ನು ನೆನಪು ಮಾಡಿಕೊಂಡು ಅವರನ್ನು ಗೌರವಾರ್ಥವಾಗಿ ಇಟ್ಕೊಂಡು ನಾವು ಏನು ಮಾಡಬೇಕು, ಪೂಜೆಯನ್ನು ಮಾಡಬೇಕು. ಕುಟುಂಬ, ರಾಜ್ಯ ಮತ್ತು ಮಾನವೀಯ ಹಂತಗಳಲ್ಲಿ ನಿರ್ದಿಷ್ಟ ಆಚರಣೆಗಳನ್ನು ಮಾಡಬೇಕು ಅನ್ನೋದು ಇವರ ಒಂದು ಉದ್ದೇಶ ಆಗಿತ್ತು. ಅಥವಾ ಇವರೇನು ಹೇಳಿದರು ಅಂತಂದರೆ, ನಾವು ಈ ರೀತಿ ಧಾರ್ಮಿಕ ಆಚರಣೆಗಳನ್ನು ಅಥವಾ ಮೂಢನಂಬಿಕೆಗಳನ್ನು ಪಾಲನೆ ಮಾಡೋದರ ಬದಲಿಗೆ ಯಾರು ನಮ್ಮ ಇತಿಹಾಸಕ್ಕೆ ಕೊಡುಗೆಯನ್ನು ನೀಡಿದಾರಲ್ಲ ಅಂತಹ ವ್ಯಕ್ತಿಗಳ ಒಂದು ಸ್ಮರಣೆಯನ್ನು ಮಾಡಿ ಮತ್ತೆ ಅವರನ್ನ ನೀವು ಗೌರವಾರ್ಥವಾಗಿ ಕಾಣಿ ಅಂತ ಹೇಳಿದ್ರು. ಜೊತೆಗೆ ಕುಟುಂಬ, ರಾಜ್ಯ ಮತ್ತು ಮಾನವೀಯತೆ ಹಂತಗಳಲ್ಲಿ ನಿರ್ದಿಷ್ಟ ಆಚರಣೆಗಳನ್ನು ಮಾಡಿ ಅಂತ ಹೇಳಿ ಅವರು ಪ್ರಸ್ತಾವನೆಯನ್ನು ಮಾಡಿದರು. ಇದರ ಉದ್ದೇಶ ಏನಾಗಿತ್ತು ಅಂತಂದರೆ, ಅವರು ಮಾನವತಾ ಧರ್ಮವನ್ನು ಸ್ಥಾಪಿಸಲು ಮುಖ್ಯ ಕಾರಣ ಏನು ಅಂದರೆ ನೈತಿಕತೆ ಮತ್ತು ಭಾವನೆಗಳ ಸಮತೋಲನ. ಕೇವಲ ವಿಜ್ಞಾನವು ಸಮಾಜವನ್ನು ಒಗ್ಗೂಡಿಸಲು ಸಾಧ್ಯ ಇಲ್ಲ. ವಿಜ್ಞಾನ ಅನ್ನುವಂಥದ್ದು, ವಿಜ್ಞಾನ ಅಂತಂದರೆ ತಿಳುವಳಿಕೆ ಅಥವಾ ಜ್ಞಾನ ಅಂತ ಹೇಳ್ಬೋದು, ಅಥವಾ ಬುದ್ಧಿಶಕ್ತಿ ಅಂತ ಹೇಳ್ಬೋದು. ಕೇವಲ ಒಬ್ಬ ವ್ಯಕ್ತಿ ಬುದ್ಧಿಯನ್ನು ಹೊಂದಿದ್ರೆ ಮಾತ್ರ ಸಮಾಜವನ್ನು ಒಗ್ಗೂಡಿಸೋದಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ನಾವೇನು ಮಾಡಬೇಕು, ಜನರನ್ನು ಭಾವನಾತ್ಮಕವಾಗಿ ಒಗ್ಗೂಡಿಸಲು ಮತ್ತು ನೈತಿಕ ಮಾರ್ಗದರ್ಶನ ನೀಡಲು ಒಂದು ರೀತಿಯ ಆಧ್ಯಾತ್ಮಿಕ ವ್ಯವಸ್ಥೆ ಅಗತ್ಯ ಇದೆ ಅಂತ ಹೇಳಿ ಕಾಮ್ಟೆ ಆ ಒಂದು ಕಾಲಮಾನದಲ್ಲಿ ಅರ್ಥಕೊಂಡಿದ್ರು. ಹಾಗಾಗಿ ಅವರೇನು ಹೇಳಿದರು, ಜನರಿಗೆ ನೀವು ಈ ರೀತಿ ಮೌಢ್ಯವಾಗಿ ಧಾರ್ಮಿಕ ಆಚರಣೆಗಳನ್ನು ಮಾಡೋದರ ಬದಲಿಗೆ ನಮಗೆ ಯಾರೆಲ್ಲ ಕೊಡುಗೆಗಳನ್ನು, ಅಂದರೆ ನಮ್ಮ ಇತಿಹಾಸದಲ್ಲಿ ಯಾರೆಲ್ಲ ಕೊಡುಗೆಗಳನ್ನು ನೀಡಿದ್ರಲ್ಲ ಅವರನ್ನು ಸ್ಮರಣೆ ಮಾಡಿ, ಅವ್ರನ್ನ ಗೌರವಾರ್ಥವಾಗಿ ಇಟ್ಕೊಂಡು ಅವ್ರನ್ನ ಪೂಜೆ ಮಾಡಿ ಅಂತ ಹೇಳಿ ಅವರು ಹೇಳಿದರು. ಜೊತೆಗೆ ಇವರೇನು ಯೋಚನೆಯನ್ನು ಮಾಡಿದರು, ನಾವೊಂದು ಈ ಸಮಾಜವನ್ನು ಒಗ್ಗೂಡಿಸ್ಬೇಕು ಅಂತಂದರೆ ಈ ಕೇವಲ ಬುದ್ಧಿಶಕ್ತಿಯಿಂದ ಸಾಧ್ಯ ಇಲ್ಲ, ಬದಲಿಗೆ ನಾವೇನು ಮಾಡಬೇಕು, ಜನರನ್ನು ಭಾವನಾತ್ಮಕವಾಗಿ ಒಗ್ಗೂಡಿಸ್ಬೇಕಾಗತ್ತೆ. ನೈತಿಕ ಮಾರ್ಗದರ್ಶನ ನೀಡೋದಕ್ಕೆ ಒಂದು ರೀತಿಯಾದಂಥ ಒಂದು ಆಧ್ಯಾತ್ಮಿಕ ವ್ಯವಸ್ಥೆಯ ಅಗತ್ಯ ಇದೆ ಅಂತ ಹೇಳಿ ಅವರು ಇಲ್ಲಿ ಯೋಚನೆಯನ್ನು ಮಾಡಿದರು ಅಥವಾ ತಿಳ್ಕೊಂಡಿದ್ರು. ಸಾಮಾಜಿಕ ಏಕೀಕರಣ ಅಂದರೆ ನೆಕ್ಸ್ಟ್ ಉದ್ದೇಶ ಏನಾಗಿತ್ತು ಅಂದರೆ, ಒಂದು ವೈಜ್ಞಾನಿಕ ಜ್ಞಾನ ಮತ್ತು ಸಾಮಾಜಿಕ ನೈತಿಕತೆ ಎರಡನ್ನ ಕೂಡ ಒಟ್ಟುಗೂಡಿಸಿ ಸಮಾಜವನ್ನು ವಿಘಟನೆಯಿಂದ ಕಾಪಾಡಿ ಒಂದುಗೂಡಿಸಲು ಪ್ರಯತ್ನವನ್ನು ಮಾಡ್ತು ಅಂತಲೇ ಹೇಳ್ಬೋದಾಗಿರುತ್ತೆ. ಇವರು ಒಂದು ಕ್ರೈಸ್ತ ಧರ್ಮದಲ್ಲಿ ಹುಟ್ಟಿದ್ರೂ ಕೂಡ ಅವರು ಸಂಪ್ರದಾಯವಾದಂಥ ಒಂದು ಕ್ರೈಸ್ತ ಅಥವಾ ಕ್ಯಾಥೋಲಿಕ್ ಜಾತಿಗೆ ಅವರು ಅಥವಾ ಆ ಒಂದು ಪಂಗಡಕ್ಕೆ ಅವರು ಪರವಾಗಿ ಇರಲಿಲ್ಲ, ಸಾಂಪ್ರದಾಯಿಕ ಕ್ರೈಸ್ತರ ಪರವಾಗಿರಲಿಲ್ಲ. ಬದಲಾಗಿ ಅವರ ಪ್ರಕಾರ ಏನಾಗಿತ್ತು, ಕ್ರೈಸ್ತ ಧರ್ಮ ಅನ್ನುವಂಥದ್ದು ರಾಜಕೀಯ ಒತ್ತಡ, ನಿರಂತರತೆಯನ್ನು ಪ್ರತಿಪಾದಿಸುವಂತಹ ಒಂದು ಸಂಕೇತ ಅಂತ ಹೇಳಿ ಅವರು ಹೇಳಿದರು. ಹಾಗಾಗಿ ಅವರು
ಪುರೋಹಿತ ವರ್ಗದ ವಿರುದ್ಧ ಕೂಡ ಅವರು ಇದ್ರು. ಅವರಿಗೆ ಯಾವುದೇ ರೀತಿಯಾದಂಥ ಇಲ್ಲಿ ಜಾತಿಯ ಬಗ್ಗೆ ಅವರಿಗೆ ಆಸಕ್ತಿ ಇರಲಿಲ್ಲ, ಅಥವಾ ಅದಕ್ಕೆ ಅವ್ರಿಗೆ ಅದರ ಪರವಾಗಿ ಅವರು ಇರಲಿಲ್ಲ. ಯಾವುದೇ ಕ್ರಿಶ್ಚಿಯನ್ ಆಗಿರ್ಬೋದು ಅಥವಾ ಯಾವುದೇ ಪುರೋಹಿತ ಅಂದರೆ ಹಿಂದೂಗಳಾಗಿರ್ಬೋದು, ಪೂಜೆಯನ್ನು ಮಾಡ್ತಾರಲ್ಲ ಆ ದೇವರ ಪರವಾಗಿ ಅಥವಾ ಅವರ ಪರವಾಗಿ ಅವರು ಇರಲಿಲ್ಲ. ಅವರ ವಿರುದ್ಧವಾಗಿ ಅವರು ಯೋಚನೆಯನ್ನ ಮಾಡ್ತಿದ್ರು. ಇಂಥ ಒಂದು ಸಂದರ್ಭದಲ್ಲಿ ಸಂಪ್ರದಾಯ ಧರ್ಮಕ್ಕೆ ಪ್ರತಿಯಾಗಿ ಮಾನವತಾ ಧರ್ಮ ಅನ್ನುವಂಥ ಒಂದು ಸಮಾಜವನ್ನ ಅವರು ಹುಟ್ಟುಹಾಕಿದ್ರು. ಕಾಮ್ಟೆಯ ಮಾನವತಾ ಧರ್ಮ ಅನ್ನುವಂಥದ್ದು ನೈತಿಕತೆಯ ಆಧಾರದ ಮೇಲೆ ಸ್ಥಾಪಿಸುವುದೇ ವಿನಃ ದೈವಿಕ ಶಕ್ತಿಯ ಆಧಾರದಿಂದ ಅಲ್ಲ ಅಂತ ಹೇಳಿ ಅವನು ಹೇಳಿದ್ದಾನೆ. ಇಲ್ಲಿ ಯಾವುದೇ ರೀತಿಯಾದಂತಹ ದೇವರು ಜಾತಿಗಳಿಗೆ ಅವನು ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿಲ್ಲ, ಬದಲಾಗಿ ಅವನು ಕೊಟ್ಟಿರೋದು ಯಾವುದಕ್ಕೆ, ನೈತಿಕತೆಗೆ ಅವನು ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾನೆ. ಹಾಗಾಗಿ ನೈತಿಕತೆಯ ಆಧಾರದ ಮೇಲೆ ಒಂದು ಧರ್ಮವನ್ನ ಸ್ಥಾಪನೆಯನ್ನ ಮಾಡ್ದ. ಆ ಧರ್ಮಕ್ಕೆ ಅವನು ಮಾನವತಾ ಧರ್ಮ ಅಂತ ಹೇಳಿ ಕರೆದ. ಯಾವುದೇ ರೀತಿಯಾದಂತಹ ದೇವರ ಪರಿಕಲ್ಪನೆ ಆಗ್ಲಿ ಅಥವಾ ದೇವರ ಪರಿಕಲ್ಪನೆ ಅನ್ನುವಂತಹದ್ದು ಮನುಷ್ಯನ ಅಜ್ಞಾನದಿಂದ ಹಾಗೂ ಮೂಢನಂಬಿಕೆಯಿಂದ ಮತ್ತು ತನ್ನ ಸುತ್ತಲಿನ ಅಪಾಯಕರವಾದಂತಹ ಪರಿಸರದಿಂದ ಆಗಿದೆಯೇ ಹೊರತು ಇನ್ಯಾವುದೇ ಅಂಶದಿಂದ ಅಲ್ಲ ಅಂತ ಹೇಳಿ ಅವನು ತಿಳಿಸ್ತಾನೆ. ಇಲ್ಲಿ ದೇವರನ್ನ ಸೃಷ್ಟಿ ಮಾಡಿರೋದು ಕೇವಲ ಮೂಢನಂಬಿಕೆ, ಅಜ್ಞಾನ, ಮನುಷ್ಯನಿಗೆ ಯಾವುದೇ ರೀತಿಯಾದಂತಹ ಜ್ಞಾನವಿಲ್ಲದಂತಹ ಸಂದರ್ಭದಲ್ಲಿ ಮೂಢನಂಬಿಕೆಯಿಂದ ತನ್ನ ಸುತ್ತ ಇರುವಂತಹ ಅಪಾಯಕರವಾದಂತಹ ಪರಿಸರದಿಂದ ಈ ಒಂದು ದೇವತೆ ಅಥವಾ ದೇವರು ಅನ್ನೋದನ್ನ, ದೈವ ಶಕ್ತಿ ಅನ್ನೋದನ್ನ ಸೃಷ್ಟಿ ಮಾಡಲಾಗಿದೆ ಅಂತ ಹೇಳಿ ಅವನು ಹೇಳ್ತಾನೆ. ಸಮಾಜವನ್ನ ವೈಜ್ಞಾನಿಕ ಹಾಗೂ ಕೈಗಾರಿಕೆಯ ಅವಶ್ಯಕತೆಗಳ ವಿವಿಧ ಪ್ರಕಾರಗಳು ಧರ್ಮಗಳಿಂದ ಕಟ್ಟಲಾಗಿರುತ್ತೆ. ಇಲ್ಲಿ ಸಮಾಜ ಅನ್ನುವಂಥದ್ದು ವೈಜ್ಞಾನಿಕ ಹಾಗೂ ಕೈಗಾರಿಕೆಯ ಅವಶ್ಯಕತೆಗಳ ವಿವಿಧ ಧರ್ಮಗಳಿಂದ ಕಟ್ಟಲಾಗಿದೆ. ಇಲ್ಲಿ ಯಾವುದೇ ರೀತಿಯಾದಂತಹ ಜಾತಿ ಧರ್ಮದ ಆಧಾರದ ಮೇಲೆ ಇಲ್ಲಿ ಸಮಾಜವನ್ನ ಕಟ್ಟಲಾಗಿಲ್ಲ, ಬದಲಾಗಿ ವೈಜ್ಞಾನಿಕ ಮತ್ತು ಕೈಗಾರಿಕೆಯ ಅವಶ್ಯಕತೆಗಳು ಏನಿತ್ತಲ್ವ ಅದರ ಆಧಾರದ ಮೇಲೆ ಧರ್ಮವನ್ನ ಕಟ್ಟಲಾಗಿದೆ. ಇಂತಹ ಧರ್ಮದಿಂದ ದೇವರನ್ನ ಪೂಜಿಸುವುದಲ್ಲ, ಬದಲಾಗಿ ನಾವೇನ್ ಮಾಡ್ಬೇಕು, ಮನುಷ್ಯ ಜನಾಂಗವನ್ನ ಪೂಜಿಸಬೇಕು. ಇವನು ದೇವರನ್ನ ಪೂಜೆ ಮಾಡೋದನ್ನ, ದೇವತಾರಾಧನೆಯನ್ನ ಇವನು ವಿರೋಧಿಸಿದ್ದಾನೆ. ಪರರ ಹಿತಕ್ಕೆ ನಾವು ಪ್ರತಿಯೊಬ್ಬ ಸಮಾಜದ ನಾಗರಿಕನೂ ಸಹ ಪ್ರೀತಿಯನ್ನ, ವಾತ್ಸಲ್ಯವನ್ನ, ಕರುಣೆಯನ್ನ ಮತ್ತು ತನ್ನ ಸಹೋದ್ಯೋಗಿ ಮಿತ್ರರಲ್ಲಿ ಹೊಂದಬೇಕು ಅಂತ ಹೇಳಿ ಅವನು ಹೇಳ್ತಾನೆ. ಈ ಒಂದು ಮಾನವತಾ ಧರ್ಮ ಅನ್ನುವಂಥದ್ದು ಸಾಮಾಜಿಕ ಸಂಘಟನೆಯ ಕೇಂದ್ರ ಬಿಂದುವಾಗಿರ್ಬೇಕು. ಆಧುನಿಕ ಮಾನವನು ಮೋಕ್ಷ ಹೊಂದೋದಕ್ಕೋಸ್ಕರ ವಿಜ್ಞಾನಗಳ ತತ್ವಗಳ ಆಧಾರದ ಮೇಲೆ ವಿಶೇಷವಾಗಿ ಸಾಮರಸ್ಯ ಮತ್ತು ನ್ಯಾಯದಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಅವನು ಹೇಳಿದ್ದಾನೆ. ಮುಂದುವರೆದು ಧನಾತ್ಮಕವಾದಂತಹ ಚರ್ಚುಗಳು ಮಕ್ಕಳ ಶಿಕ್ಷಣಕ್ಕೆ ತನ್ನದೇ ಆದ ಪಠ್ಯ ಪುಸ್ತಕಗಳನ್ನ ತಯಾರಿಸಿ ಲಿಂಗ ತಾರತಮ್ಯವನ್ನ ಮಾಡುತ್ತೆ. ಆ ರೀತಿ ಏನು ಲಿಂಗ ತಾರತಮ್ಯವನ್ನ ಮಾಡುತ್ತಲ್ಲ ಅದನ್ನ ನಿವಾರಿಸಬೇಕು. ಇಲ್ಲಿ ಯಾವುದೇ ರೀತಿಯಾದಂತಹ ಲಿಂಗ ತಾರತಮ್ಯವನ್ನ ಮಾಡಬಾರ್ದು. ವ್ಯಾಪಾರಸ್ಥರ ಮೇಲೆ ನೈತಿಕ ನಿಯಂತ್ರಣವನ್ನ ಹೇರಬೇಕಾಗತ್ತೆ. ಈ ನವ ಧರ್ಮವು ಆಧ್ಯಾತ್ಮಿಕವಾಗಿ ಜಾತ್ಯತೀತವಾಗಿ ಇಡೀ ವಿಶ್ವದಲ್ಲಿನ ಸರ್ಕಾರವನ್ನ ಆಳ್ವಿಕೆ ಮಾಡಬೇಕು. ಇಲ್ಲಿ ಯಾರು ಆಳ್ವಿಕೆಯನ್ನ ಮಾಡಬೇಕು ಸಮಾಜವನ್ನ ಅಥವಾ ವಿಶ್ವವನ್ನ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಜಾತ್ಯತೀತತೆ ಅನ್ನುವಂಥದ್ದು ಆಳ್ವಿಕೆಯನ್ನ ಮಾಡಬೇಕು, ಯಾವುದೇ ರೀತಿಯಾದಂತಹ ಧರ್ಮ ಇಲ್ಲಿ ಆಳ್ವಿಕೆಯನ್ನ ಮಾಡಬಾರ್ದು ಅನ್ನೋದು ಇವನ ಒಂದು ಪರಿಕಲ್ಪನೆ ಆಗಿರುತ್ತೆ. ವಿಶ್ವದಲ್ಲಿ ಎಲ್ಲಾ ಕಡೆ ಒಂದೇ ಒಂದು ಸರ್ಕಾರ ಇರಬೇಕು, ಒಂದೊಂದು ಜಾಗಕ್ಕೆ ಒಂದೊಂದು ಸರ್ಕಾರ ಇರಬಾರ್ದು, ಬದಲಿಗೆ ಏನಾಗಬೇಕು, ಒಂದೇ ಒಂದು ಸರ್ಕಾರ ಇರಬೇಕು. ಪ್ರತಿಯೊಂದು ಜಾಗದಲ್ಲಿ ಏನ್ ಮಾಡ್ಬೇಕು, ಪ್ರತಿನಿಧಿಗಳನ್ನ ನೇಮಕವನ್ನ ಮಾಡಬೇಕು. ಪ್ರತಿನಿಧಿಗಳ ಸಲಹೆಯ ಸೂಚನೆಯ ಮೇರೆಗೆ, ಪ್ರತಿನಿಧಿಗಳ ಆಧಾರದ ಮೇಲೆ ನಾವು ಒಂದೇ ಒಂದು ಸರ್ಕಾರವನ್ನ ರಚನೆಯನ್ನ ಮಾಡಿಕೊಂಡು ಆಳ್ವಿಕೆಯನ್ನ ಮಾಡಬೇಕು ಅಂತ ಹೇಳಿ ಒಂದು ಸಲಹೆಯನ್ನ ನೀಡ್ತಾನೆ. ಇವನ ಪ್ರಕಾರ ಪುರೋಹಿತರು ಅಂತಂದ್ರೆ ಯಾರು, ಮಾನವತಾವಾದಿ ಯಾರು ಇರ್ತಾನೆ ಅವರನ್ನೇ ಅವನು ಪುರೋಹಿತ ಅಂತ ಹೇಳಿ ಇಲ್ಲಿ ಕರ್ಕೊಂಡಿದ್ದಾನೆ. ಯಾರು ಮಾನವತಾವಾದಿ ಆಗಿರ್ತಾನೆ ಅವನೇ ಪುರೋಹಿತ. ಸಾಮರಸ್ಯವನ್ನ ಸ್ಥಾಪಿಸಿ ನ್ಯಾಯ ಮತ್ತೆ ಸಮಾನತೆಯನ್ನ ಎತ್ತಿ ಹಿಡಿಬೇಕು ಅನ್ನೋದು ಅವನ ಮುಖ್ಯ ಉದ್ದೇಶವಾಗಿರುತ್ತೆ. ನವ ವಾಸ್ತವಾದಿಗಳ ಪ್ರಕಾರ ತತ್ವಗಳನ್ನ ಪ್ರೀತಿಸು, ಅನುಕ್ರಮವೇ ಅದರ ಆಧಾರ ಮತ್ತು ಕಾರ್ಯಕ್ರಮವೇ ಅದರ ಉದ್ದೇಶ ಅಂತ ಹೇಳಿ ಅವನು ಹೇಳ್ತಾನೆ. ಈ ಹೊಸ ಧರ್ಮದ ಪುರೋಹಿತರು ಸಮಾಜಶಾಸ್ತ್ರಜ್ಞರಾಗಿದ್ದು ಕಾಮ್ಟೆಯು ಸಮಾಜಶಾಸ್ತ್ರಜ್ಞರನ್ನ ಸಾಮಾಜಿಕ ಧರ್ಮ ಪ್ರಚಾರಕರು ಅಂತ ಹೇಳಿ ಕರೆದಿದ್ದಾನೆ. ಇಲ್ಲಿ ಯಾವುದೇ ರೀತಿಯಾದಂತಹ ಪುರೋಹಿತರಿಲ್ಲ. ಯಾರನ್ನ ಪುರೋಹಿತರು ಅಂತ ಕರೆದಿರ್ತಾನೆ, ಇಲ್ಲಿ ಸಮಾಜಶಾಸ್ತ್ರಜ್ಞರು ಯಾರಿದ್ರಲ್ವಾ ಇವನ ಒಂದು ತತ್ವಗಳನ್ನ ನಂಬಿಕೆಯನ್ನ ಹೊಂದಿದ್ದವ್ರು ಯಾರಿದ್ರು ಅವರನ್ನೇ ಇವನು ಪುರೋಹಿತ ಅಂತ ಹೇಳಿ ಕರೆದ. ಜೊತೆಗೆ ಅವರನ್ನ ಏನಂತ ಹೇಳ್ದ, ಸಮಾಜಶಾಸ್ತ್ರಜ್ಞರು ಯಾರೆಲ್ಲ ಇದ್ರಲ್ಲ ಅವರನ್ನ ಏನಂತ ಕರೆದ ಅವನು, ಸಾಮಾಜಿಕ ಧರ್ಮ ಪ್ರಚಾರಕರು ಅಂತ ಹೇಳಿ ಕರೆದ.
ಸಮಾಜದ ಬಗ್ಗೆ ಅವರಿಗಿದ್ದಂತಹ ವೈಜ್ಞಾನಿಕ ಜ್ಞಾನದಿಂದ ಈ ಪುರೋಹಿತರು ಜನರಿಗೆ ಅವರ ಕರ್ತವ್ಯ ಮತ್ತೆ ಜವಾಬ್ದಾರಿಗಳನ್ನ ಪ್ರಾಮುಖ್ಯತೆಯನ್ನ ತಿಳಿಸ್ಬೇಕು. ಇಲ್ಲಿ ಪುರೋಹಿತರು ಅಂತ ಅನ್ನಿಸ್ಕೊಂಡವರ ಮುಖ್ಯ ಉದ್ದೇಶ ಏನಾಗಿತ್ತು, ಜನರಿಗೆ ಅವರ ಕರ್ತವ್ಯ ಜವಾಬ್ದಾರಿಗಳನ್ನ ಪ್ರಾಮುಖ್ಯತೆಯನ್ನ ತಿಳಿಸ್ಬೇಕಾಗಿತ್ತು. ಅವರು ಶಿಕ್ಷಣದ ಪ್ರಾಮುಖ್ಯತೆಯ ಸಂದೇಶವನ್ನ ಪ್ರಸಾರ ಮಾಡಬೇಕಿತ್ತು. ಕಾಮ್ಟೆಯು ಸಮಾಜಶಾಸ್ತ್ರಜ್ಞರಿಗೆ ಭವಿಷ್ಯದ ಹೊಸ ಸಮಾಜದ ಬಗ್ಗೆ ಹೆಚ್ಚಿನ ತಿಳುವಳಿಕೆಯನ್ನ ಹೊಂದಬೇಕಿತ್ತು ಹಾಗೂ ಜಾತ್ಯತೀತ ಪುರೋಹಿತರುಗಳ ಶೈಕ್ಷಣಿಕ ಸಂಸ್ಥೆಯನ್ನು ಸ್ಥಾಪಿಸಿ ಅದರಲ್ಲಿ ಹೊಸ ಧರ್ಮಕ್ಕೆ ಆಧ್ಯಾತ್ಮಿಕ ಶಕ್ತಿಯನ್ನ ತುಂಬಬೇಕು ಅಂತ ಹೇಳಿ ಅವನು ಹೇಳಿದ್ದಾನೆ. ತನ್ನ ಹೊಸ ಧರ್ಮಕ್ಕೆ ಸಂಬಂಧಿಸಿದಂತೆ ಬಹಳ ಆಶಾವಾದಿಯಾಗಿದ್ದು ಅವನೇ ಒಂದು ಧರ್ಮವನ್ನ ಕಟ್ಟಾಕ್ದ. ಆ ಧರ್ಮಕ್ಕೆ ಅವನೇನಂತ ಕರೆದ, ಮಾನವತಾ ಧರ್ಮ ಅಂತ ಹೇಳಕ್ ಕರೆದ. ಮಾನವತಾ ಧರ್ಮದಲ್ಲಿ ಅವನು ಪುರೋಹಿತ ಅಂತ ಹೇಳಿ ಕರೆದ. ಯಾರನ್ನ ಕರೆದ ಅಂತಂದ್ರೆ ಈ ಒಂದು ಸಮಾಜಶಾಸ್ತ್ರಜ್ಞರು ಯಾರೆಲ್ಲ ಇದ್ರಲ್ಲ ಅವರನ್ನ ಪುರೋಹಿತ ಅಂತ ಹೇಳಿ ಕರೆದ. ಅವರ ಮುಖ್ಯ ಕೆಲಸ ಏನಾಗಿತ್ತು, ಜನರಿಗೆ ಅವರ ಕರ್ತವ್ಯ ಮತ್ತೆ ಪ್ರಾಮುಖ್ಯತೆ ಜವಾಬ್ದಾರಿಗಳನ್ನ ತಿಳಿಸೋದು ಅವರ ಮುಖ್ಯ ಕರ್ತವ್ಯ ಆಗಿರುತ್ತೆ. ಜೊತೆಗೆ ಶಿಕ್ಷಣದ ಪ್ರಾಮುಖ್ಯತೆಯನ್ನ ಕೂಡ ಅವರೆಲ್ಲರೂ ಕೂಡ ಏನ್ ಮಾಡ್ಬೇಕಿತ್ತು ಅಂದ್ರೆ ಸಾಮಾಜಿಕ ಧರ್ಮ ಪ್ರಚಾರಕರು ಅಂತ ಹೇಳಿ ಕರೆಸ್ಕೊಂಡಿರುವಂತವ್ರು ಮಾಡ್ಬೇಕಾಗಿತ್ತು. ಜೊತೆಗೆ ಏನ್ ಮಾಡ್ಬೇಕಿತ್ತು, ಜಾತ್ಯತೀತ ಪುರೋಹಿತರುಗಳ ಶೈಕ್ಷಣಿಕ ಸಂಸ್ಥೆಗಳನ್ನ ಸ್ಥಾಪಿಸಿ ಅಲ್ಲಿ ಹೊಸ ಧರ್ಮಕ್ಕೆ ಆಧ್ಯಾತ್ಮಿಕ ಶಕ್ತಿಯನ್ನ ತುಂಬಬೇಕು ಅಂತ ಕೂಡ ಅವನು ಹೇಳ್ತಾನೆ. ಜೊತೆಗೆ ಧರ್ಮಕ್ಕೆ ಸಂಬಂಧಿಸಿದಂತೆ ಬಹಳ ಆಶಾವಾದವನ್ನ ಇವನು ಇಟ್ಕೊಂಡಿದ್ದ. ಅವನು ಹೇಳಿರುವಂತಹ ಮಹಿಳೆಯರು ವಿಶೇಷವಾಗಿ ಭಾವನಾತ್ಮಕವಾದಂತಹ ಸ್ವಭಾವವನ್ನ ಹೊಂದಿದ್ದು, ಅವರು ಹೊಸ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಆಸಕ್ತಿ ಇದ್ದು ಹಾಗೂ ಪ್ರಸ್ತುತ ಧರ್ಮವು ತಪ್ಪು ಸಮಾಜವಾದಿ ಸಿದ್ಧಾಂತವನ್ನ ಪ್ರತಿಪಾದಿಸಿದೆ. ಅಂದ್ರೆ ಈಗ ಇರುವಂತಹ ಸಮಾಜ ಏನು ದೇವರನ್ನ ನಂಬ್ಕೊಂಡಿದ್ದಾರೆ ಅದು ತಪ್ಪು, ಹಾಗಾಗಿ ತಪ್ಪು ಸಮಾಜವಾದಿ ಸಿದ್ಧಾಂತಗಳನ್ನ ಇದೆಲ್ಲ ಪ್ರತಿಪಾದಿಸ್ತಾ ಇದೆ. ಆದ್ದರಿಂದ ಕಾಮ್ಟೆಯು ಮಧ್ಯಕಾಲೀನಲ್ಲಿದ್ದಂತಹ ಸಾಮಾಜಿಕ ಬೇರುಗಳನ್ನ ನಿರ್ಮೂಲನೆ ಮಾಡಿ ವೈಜ್ಞಾನಿಕ ಚಿಂತನೆಯ ಸಿದ್ಧಾಂತವನ್ನ ಆಧಾರವಾಗಿರಿಸಿದ್ದಾನೆ. ಎಲ್ಲರೂ ಕೂಡ ವೈಜ್ಞಾನಿಕವಾಗಿ ಚಿಂತನೆಯನ್ನ ಮಾಡಬೇಕು, ಯಾವುದೇ ರೀತಿಯಾದಂತಹ ಮೂಢನಂಬಿಕೆಯನ್ನ ಇಟ್ಕೊಳ್ಬಾರ್ದು ಅನ್ನೋದು ಇವನ ಮೂಲ ಉದ್ದೇಶ ಆಗಿರುತ್ತೆ. ಕಾಮ್ಟೆಯು ಒಂದು ನೀಲಿ ನಕ್ಷೆಯನ್ನ ತಯಾರಿಸಿ ಅದರಲ್ಲಿ ಹೊಸ ವೈಜ್ಞಾನಿಕ ಸಮಾಜವನ್ನ ಸ್ಥಾಪಿಸಬೇಕೆಂಬುದೇ ಆಗಿತ್ತು. ಇದಿಷ್ಟು ಆಗಸ್ಟ್ ಕಾಮ್ಟೆರವರ ಕುರಿತಾದಂತಹ ಮುಖ್ಯ ವಿಚಾರಗಳು. ಎಲ್ಲಾ ವಿಚಾರಗಳು ನಮಗೆ ತುಂಬಾ ಮುಖ್ಯವಾದಂತಹ ಒಂದು ಟಾಪಿಕ್ ಆಗಿರೋದ್ರಿಂದ ಕಲಿಲೇಬೇಕಾಗಿರುತ್ತೆ ಅಥವಾ ಗೊತ್ತಿರ್ಲೇಬೇಕಾಗತ್ತೆ. ಇದರಲ್ಲಿ ಯಾವ ಪ್ರಶ್ನೆಯನ್ನ ಬೇಕಾದ್ರೂ ನಮ್ಗೆ ಕೇಳ್ಬೋದಾಗಿರುತ್ತೆ. ಸೊ ಇದಿಷ್ಟು ನಿಮ್ಗೆ ಯೂಸ್ ಆಯ್ತು ಅಂತ ಅನ್ಕೊಳ್ತೀನಿ. ಇದರಲ್ಲಿ ಏನಾದ್ರೂ ಅರ್ಥ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಕೇಳ್ಬೋದು. ಇಲ್ಲಿ ಲೈಕ್ ಮಾಡೋದಕ್ಕಾಗ್ಲಿ, ಕಮೆಂಟ್ ಮಾಡೋದಕ್ಕಾಗ್ಲಿ, ಶೇರ್ ಮಾಡೋದಕ್ಕಾಗ್ಲಿ ನಿಮ್ಗೆ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ. ದಯವಿಟ್ಟು ನಿಮ್ಗೆ ಈ ಒಂದು ವಿಡಿಯೋದ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.